ಸೊ ಎಲ್ಲರಿಗೂ ನಮಸ್ಕಾರಗಳು. ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು. ಸೊ ಇಂದಿನ ಪ್ರತಿಭಾ ಶೋಧ ಯೋಜನೆಯ 60ನೇ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಚೇತನ್ ಅವರು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಎಂಬ ವಿಷಯದ ಮೇಲೆ ಉಪನ್ಯಾಸ ನೀಡಲಿದ್ದು, ಚೇತನ್ ರವರನ್ನು ಈ ಒಂದು ವೇದಿಕೆಗೆ ನಾನು ಸ್ವಾಗತಿಸುತ್ತಿದ್ದೇನೆ. ವೆಲ್ಕಮ್ ಟು ಚೇತನ್ ಸರ್. ಗುಡ್ ಈವ್ನಿಂಗ್ ಸರ್. ನಮಸ್ತೆ. ಓಕೆ, ಅದೇ ರೀತಿ ಇಂದಿನ ಉಪನ್ಯಾಸ ಕಾರ್ಯಕ್ರಮಕ್ಕೆ ಹಾಜರಿರ್ತಕ್ಕಂಥ ನನ್ನ ಎಲ್ಲ ವಿದ್ಯಾರ್ಥಿ ವೃಂದ, ಉಪನ್ಯಾಸಕರಿಂದ ಹಾಗೂ ಶಿಕ್ಷಕರು ಹಾಗೂ ನನ್ನ ಸಹೋದ್ಯೋಗಿಗಳು ಎಲ್ಲರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ನಮ್ಮ ಚೇತನ್ ರವರ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯ. ಚೇತನ್ ರವರು MSc ಮತ್ತು B.Ed ಪದವಿಗಳನ್ನು ಪಡೆದಿದ್ದು 15 ವರ್ಷಗಳ ಉಪನ್ಯಾಸ ವಿಭಾಗದಲ್ಲಿ ಅನುಭವ ಹೊಂದಿದ್ದು ಹಾಗೂ 4 ವರ್ಷಗಳ ಕಾಲ ನಂಜನಗೂಡಿನ ಪದವಿ ಶಿಕ್ಷಣ ಇಲಾಖೆಯಲ್ಲೂ ಕೂಡ ಗೆಸ್ಟ್ ಫ್ಯಾಕಲ್ಟಿಯಾಗಿ ಕಾರ್ಯನಿರ್ವಹಿಸಿದ್ದು, ಕಳೆದ 5 ವರ್ಷಗಳಿಂದ ಬೇಸ್ PU ಕಾಲೇಜ್ ಮೈಸೂರು ಇಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಅವರನ್ನ ಈ ಒಂದು ಉಪನ್ಯಾಸ ಕಾರ್ಯಕ್ರಮಕ್ಕೆ ಅಭೂತಪೂರ್ವವಾಗಿ ನಾನು ಮತ್ತೊಮ್ಮೆ ಸ್ವಾಗತ ಕೋರ್ತಾ ಇದ್ದೇನೆ. ವೆಲ್ಕಮ್ ಟು ಯು ಸರ್. Thank you, sir. Thank you so much. Thank you, sir. Over to you, sir. Over to you, sir. Okay. So, good evening, my dear students. So, sir ಹೇಳ್ದಾಗೆ ಇವತ್ತು ನಾನು ಸೆಕೆಂಡ್ ಇಯರ್ ಟಾಪಿಕ್ ನ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಚಾಪ್ಟರ್ ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಏನು ಸರ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್? ಆಕ್ಚುಲಿ ಇನ್ ದ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್ ಅಲ್ಲಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಮೇಜರ್ ಚಾಪ್ಟರ್ ಸರ್. ಸೊ ಇನ್ನು CET ಇರ್ಬೋದು ಅಥವಾ ನೀಟ್ ಲೆವೆಲ್ ಇರ್ಬೋದು ಅಥವಾ ಕಾಂಪಿಟೇಟಿವ್ ಪಾರ್ಟ್ ಅಲ್ಲಿ 1 ಅಥವಾ 2 ಕ್ವಶನ್ ಅಥವಾ 3 ಕ್ವಶನ್ ಅಂತೂ ಖಂಡಿತವಾಗ್ಲೂ ಬರುತ್ತೆ. ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ತರ ವೊಲಾಟೈಲ್ ಅಲ್ಲ, ನಮ್ಮ ಫಿಸಿಕಲ್ ಕೆಮಿಸ್ಟ್ರಿ ತರ ಪ್ರಾಬ್ಲಮೆಟಿಕ್ ಅಲ್ಲ. ಸೊ ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಮೆಮೊರಿ ಬೇಸ್ಡ್. ಫಸ್ಟ್ ಇಯರ್ ಕಾನ್ಸೆಪ್ಟ್ ಅಲ್ಲಿ ಯಾವುದು ಕ್ಲಾಸಿಫಿಕೇಶನ್, ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಮತ್ತೆ ಕೆಮಿಕಲ್ ಬಾಂಡಿಂಗ್ ಎರಡೂ ಕೂಡ ಸ್ವಲ್ಪ ಮಟ್ಟಿಗೆ ನೀವು ತಿಳ್ಕೊಂಡ್ರೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಆರಾಮಾಗಿ ನೀವು ಕಲ್ತ್ಕೋಬಹುದು ಸರ್, ಈಸಿ ಆಗಿರ್ಬೋದು. ಸೊ ಬರೋಣ, ಏನು ಸರ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಎಲ್ಲಿಂದ ಬಂತು? ಫಸ್ಟ್ ಆಫ್ ಆಲ್ ಏನಕ್ಕೆ ನಾವು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ನ ಸ್ಟಡಿ ಮಾಡಬೇಕು? ಅದ್ರ ಮೇನ್ ರೂಟ್ ಯಾವುದು ಕೋಆರ್ಡಿನೇಷನ್ ಕಾಂಪೌಂಡ್ಸ್ಗೆ? ಯಾರಿಗಾರು ಗೊತ್ತಿದೆಯಾ ಸರ್? ಇಟ್ ಬಿಲಾಂಗ್ಸ್ ಟು ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನ ಫ್ಯಾಮಿಲಿಲಿ ಬರುತ್ತೆ ಸರ್. ಸೊ ಹಾಗಾದ್ರೆ ಏನ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್? ಎನಿಬಡಿ? ವಾಟ್ ಆರ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್? ಸ್ಟೂಡೆಂಟ್ಸ್ ಯಾರು ಹೇಳ್ತೀರಾ? ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡ್ಬೋದು. ಏನು ವಾಟ್ ಆರ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್? ಎನಿಬಡಿ? ಏನ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂದ್ರೆ? ಎನಿವನ್? So inorganic compounds are the compounds which does not contain carbon bonding nature. It does not contain carbon bonding ಇರಬಾರ್ದು. ಯಾವುದು ಹಾಗಾದ್ರೆ inorganic compounds? ಎಕ್ಸಾಂಪಲ್ ಅಮೋನಿಯಾ ಇರ್ಬೋದು. ವೆರಿ ಗುಡ್, ಅಮೋನಿಯಾ. ಅದು ಬಿಟ್ರೆ ಸಲ್ಫ್ಯೂರಿಕ್ ಆಸಿಡ್, ಅದು ಬಿಟ್ರೆ ಸೋಡಿಯಂ ಕ್ಲೋರೈಡ್. ಸೊ ಜನರಲಿ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನ 2 ತರ ಕ್ಲಾಸಿಫೈ ಮಾಡ್ತೀವಿ. ಜನರಲಿ ಬೇಸಿಕ್ ಆಗಿ ಹೇಳೋದಾದ್ರೆ, one is simple salt, another one is addition compound. ಎರಡು ತರ ಜನರಲಿ ಕ್ಲಾಸಿಫೈ ಮಾಡ್ತಾರೆ. ಒಂದು ಸಿಂಪಲ್ ಸಾಲ್ಟ್ ತರ, ಇನ್ನೊಂದು ಅಡಿಷನ್ ಕಾಂಪೌಂಡ್ ತರ. is also called as molecular compound. addition compound ಅಂದ್ರೆ molecular compound ಅಂತಾನು ಕರಿತೀವಿ. ಸೊ ಏನು ಸಿಂಪಲ್ ಸಾಲ್ಟ್ ಅಂದ್ರೆ ಏನು? ಎನಿಬಡಿ? ವಾಟ್ ಯು ಮೀನ್ ಬೈ ಸಿಂಪಲ್ ಸಾಲ್ಟ್? ಯಾರಾದ್ರೂ ಹೇಳ್ತೀರಾ ಸಿಂಪಲ್ ಸಾಲ್ಟ್ ಅಂದ್ರೆ ಹೇಗ್ ಫಾರ್ಮೇಶನ್ ಆಗುತ್ತೆ ಸಿಂಪಲ್ ಸಾಲ್ಟ್? ಸೊ ಆಸ್ ಯೂಶುವಲ್ ಈ ವರ್ಷನೂ ಕೂಡ ಸಾಲ್ಟ್ ಅನಾಲಿಸಿಸ್ ಮಾಡ್ತಾ ಇದ್ದೀರಾ. ಸೊ ಏನು ಸಾಲ್ಟ್ ಅಂದ್ರೆ? ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ವಾಟ್? ಆಸಿಡ್ ಅಂಡ್ base. Combination of acid and base. Give some examples of acid or bases. For example, if you take HCl is an acid, reacts with what?
NaOH, it gives rise to sodium chloride. Sodium chloride is a stable salt. ಇದನ್ನ ನಾವು ಸಿಂಪಲ್ ಸಾಲ್ಟ್ ಅಂತ ಕರಿತೀವಿ. ಯಾಕೆ ಸರ್ ಇದನ್ನ ಸಿಂಪಲ್ ಸಾಲ್ಟ್ ಅಂತ ಕರಿತೀವಿ? ಈ ಸಿಂಪಲ್ ಸಾಲ್ಟ್ ನ ನೀವೇನಾದರೂ ಆಕ್ವಿಯಸ್ ಮೀಡಿಯಂ ಅಲ್ಲಿ ಡಿಸೋಸಿಯೇಟ್ ಮಾಡಿದ್ರೆ ಏನಾಗ್ಬೋದು ಸಿಂಪಲ್ ಅಯಾನ್ ಆಗಿ ರಿಲೀಸ್ ಆಗುತ್ತೆ. ಯಾವುದು? ಸೋಡಿಯಂ ಅಯಾನ್ ಆಸ್ ವೆಲ್ ಆಸ್ ಕ್ಯಾಲ್ಸಿಯಂ ಅಯಾನ್. ಇಟ್ ಕಂಟೈನ್ಸ್ ಓನ್ಲಿ ಸಿಂಪಲ್ ಅಯಾನ್ಸ್. ಯಾವುದು? ಒಂದು ಸೋಡಿಯಂ ಅಯಾನ್ ಆಗಿ ರಿಲೀಸ್ ಆಗುತ್ತೆ, ಇನ್ನೊಂದು Cl ಮೈನಸ್ ಆಗಿ ರಿಲೀಸ್ ಆಗುತ್ತೆ. ಸೊ ಅದಕ್ಕೆ ನಾವು ಅದನ್ನ ಏನಂತ ಹೇಳ್ಬೋದು? ಸಿಂಪಲ್ ಸಾಲ್ಟ್ ಅಂತ ಕರಿಬಹುದು. ಸೊ ಹಾಗಾದ್ರೆ ಅಡಿಷನ್ ಕಾಂಪೌಂಡ್ ಅಂದ್ರೆ ಏನು? ತುಂಬಾ ಸಿಂಪಲ್ ಸರ್. ಈ ಸಿಂಪಲ್ ಸಾಲ್ಟ್ ಒಂದು ಸಾಲ್ಟ್ ಇಂದ ಫಾರ್ಮೇಶನ್ ಆಗಲ್ಲ. ಸೊ ಕಾಂಬಿನೇಷನ್ ಆಫ್ ಮೋರ್ ದ್ಯಾನ್ ಒನ್ ಟೈಪ್ ಆಫ್ ಸಾಲ್ಟ್. ಯಾವುದು? ಮೇ ಬಿ ಕಲ್ತಿರ್ತೀರಾ ಸರ್ ಅಡಿಷನ್ ಕಾಂಪೌಂಡ್. ಈಗ ಸೆಕೆಂಡ್ ಇಯರ್ ಅಲ್ಲಿ ಕೂಡ ಟೈಟ್ರೋಮೆಟ್ರಿಕ್ ಅನಾಲಿಸಿಸ್ ಮಾಡ್ತಾ ಇದ್ದೀರಾ. ಯಾರು ಹೇಳ್ತೀರಾ ಯಾವುದು ಸರ್ ಅಡಿಷನ್ ಕಾಂಪೌಂಡ್ ಅಂದ್ರೆ? The best example is more salt. The best example is more salt is a addition compound. ಹೇಗೆ more salt ಹೇಗೆ ಸರ್ ಅದು addition compound ಆಯ್ತು? ಬಿಕಾಸ್ ಈ more salt ಅಲ್ಲಿ ಎರಡು ತರ ಸಾಲ್ಟ್ ಇದೆ ಸರ್. ಒಂದು ಎನಿಬಡಿ ಯಾವ್ಯಾವ ಕಾಂಪೋಸಿಷನ್ ಇದೆ? ಒಂದು ಅಮೋನಿಯಂ ಸಲ್ಫೇಟ್ NH4 twice SO4. Another one is iron sulfate FeSO4. Ammonium sulfate, iron sulfate. In the presence of suitable solvent, ಯಾವ್ದಾದ್ರು solvent, example water ನ ತಗೊಳ್ತೀನಿ, H2O, 6 molecules of water ನ ತಗೊಂಡ್ರೆ ಅದನ್ನ ಏನಂತ ಕರಿತೀವಿ? ಮೋರ್ ಸಾಲ್ಟ್. ಯಾಕೆಂದ್ರೆ ಇಲ್ಲಿ ಅಮೋನಿಯಂ ಸಲ್ಫೇಟ್ ಇದೆ, ಮತ್ತೆ ಐರನ್ ಸಲ್ಫೇಟ್ ಇದೆ, ಮತ್ತೆ ವಾಟರ್ ಮಾಲಿಕ್ಯೂಲ್ ಇದೆ. ಸೊ ದ ಎಂಟೈರ್ ಏನು ಸರ್ ಸಾಲ್ಟ್ ಯಾವುದು? ಕಾಂಬಿನೇಷನ್ ಆಫ್ ಅಮೋನಿಯಂ ಸಲ್ಫೇಟ್, ಐರನ್ ಸಲ್ಫೇಟ್ ಇನ್ ಎ ಫಿಕ್ಸ್ಡ್ ರೇಷಿಯೋ. ಫಿಕ್ಸ್ಡ್ ರೇಷಿಯೋ ತುಂಬಾ ಇಂಪಾರ್ಟೆಂಟ್. ಆ ಫಿಕ್ಸ್ಡ್ ರೇಷಿಯೋ ಇಂದ ಬರುವಂತ ಒಂದು ಕಾಂಪೌಂಡ್ ಗೆ ನಾವು ಮೋರ್ ಸಾಲ್ಟ್ ಅಂತ ಕರಿತೀವಿ ಸರ್. ಈ ಮೋರ್ ಸಾಲ್ಟ್ ನ ನೀವೇನಾದರೂ ಡಿಸೋಸಿಯೇಟ್ ಮಾಡಿದ್ರೆ ಆಕ್ವಿಯಸ್ ಮೀಡಿಯಂ ಅಲ್ಲಿ FeSO4.6H2O ಇದು ಒಂದು ಅಡಿಷನಲ್ ಕಾಂಪೌಂಡ್. ಈ ಅಡಿಷನಲ್ ಕಾಂಪೌಂಡ್ ನ ನೀವೇನಾದ್ರು ಆಕ್ವಿಯಸ್ ಮೀಡಿಯಂ ಅಲ್ಲಿ ತಗೊಂಡ್ರೆ ಸೊ ಮೋರ್ ದ್ಯಾನ್ ಒನ್ ಟೈಪ್ ಆಫ್ ಅಯಾನ್ಸ್ ಸಿಗುತ್ತೆ ಸರ್. ಯಾವ್ಯಾವ ಅಯಾನ್ಸ್ ಇದೆ ಇಲ್ಲಿ? ಯಾರು ಹೇಳ್ತೀರಾ ನೋಡೋಣ. ಈ ಮೋರ್ ಸಾಲ್ಟ್ ಅಲ್ಲಿ ವಿಚ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಅಯಾನ್ಸ್? ಎನಿಬಡಿ different types of ions? There are 3 types sir. One is ammonium ion NH4 plus. Another one is sulfate ion SO4 2 minus. Another one is Fe2 plus. ಇಲ್ಲಿ ನಿಮಗೆ ಸಿಂಪಲ್ ಸಾಲ್ಟ್ ನ ನೀವು ಆಕ್ವಿಯಸ್ ಮೀಡಿಯಂ ಅಲ್ಲಿ ಡಿಸೋಸಿಯೇಟ್ ಮಾಡಿದ್ರೆ ಓನ್ಲಿ ಒನ್ ಟೈಪ್ ಆಫ್ ಕ್ಯಾಟಯಾನ್, ಓನ್ಲಿ ಒನ್ ಟೈಪ್ ಆಫ್ ಆನಯಾನ್ ಬರುತ್ತೆ. ಆದರೆ ಅಡಿಷನ್ ಕಾಂಪೌಂಡ್ ಅಲ್ಲಿ ಆ ತರ ಅಲ್ಲ, ಒಂದಕ್ಕಿಂತ ಜಾಸ್ತಿ ಅಯಾನ್ಸ್ ಬರ್ತವೆ. ಮೇ ಬಿ ಅದು ಸಿಂಪಲ್ ಅಯಾನ್ ಇರ್ಬೋದು, ಆರ್ ಇಟ್ ಮೇ ಬಿ ಕಾಂಪ್ಲೆಕ್ಸ್ ಅಯಾನ್ ಇರ್ಬೋದು. ಇಲ್ಲಿ ಬರ್ತಾ ಇರೋದಲ್ಲ ಸಿಂಪಲ್ ಅಯಾನ್. ಯಾವ್ದು? ಅಮೋನಿಯಂ ಅಯಾನ್ ಒಂದು, ಸಲ್ಫೇಟ್ ಅಯಾನ್ ಒಂದು, ಯಾವ್ದು? ಐರನ್ ಅಯಾನ್ ಒಂದು. ಸೊ ಇದಕ್ಕೆ ನಾವೇನಂತ ಕರಿತೀವಿ? ಅಡಿಷನ್ ಕಾಂಪೌಂಡ್ is also called as molecular compound. ಈ ಅಡಿಷನ್ ಕಾಂಪೌಂಡ್ ನ ಮತ್ತೆ ನಾವೇನಾದ್ರೂ ಕ್ಲಾಸಿಫೈ ಮಾಡಿದ್ರೆ they are classified into 2 types, further classified into 2 types. One is double salt, another one is complex salt. One is double salt, another one is complex salt. Sir ಏನು ಸರ್ ಅಡಿಷನ್ ಕಾಂಪೌಂಡ್ ಅಲ್ಲಿ ಡಬಲ್ ಸಾಲ್ಟ್ ಅಂದ್ರೇನು, ಕಾಂಪ್ಲೆಕ್ಸ್ ಸಾಲ್ಟ್ ಅಂದ್ರೇನು? ತುಂಬಾ ಸಿಂಪಲ್. ಇಲ್ಲೇ ಹೇಳಿದ್ವಲ್ಲ, ಈ ಮೊಹರ್ ಸಾಲ್ಟ್ ನ ನಾನು is a type of additional compound which on ಏನು ಸರ್ dissociates in an aqueous media. It dissociates into free ions completely. Sir, excuse me. ನೀವು ಕೇಳ್ತಾ ಇರೋ ಕ್ವಶನ್ಸ್ ಗಳಿಗೆ ಮಕ್ಕಳಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಆಗ್ತಾ ಇದೆ ಸರ್. ಇಫ್ ಯು ಡೋಂಟ್ ಮೈಂಡ್, ಅಲ್ಲಿ ಸಂಜನಾ, ಶಶಾಂಕ್ ಎಲ್ಲಿ ಚಾಟ್ ಬಾಕ್ಸ್ ಅಲ್ಲ ಸರ್? ಒಂದ್ ಸೆಕೆಂಡ್. Fe2 plus yes good. Sorry ಈಗ ನೋಡ್ತಾ ಇದೀನಿ. ಅದಕ್ಕೆ ಸರ್ ಸಾರಿ ಸರ್. ಓಕೆ ಸಂಜನಾ, ವೆರಿ ಗುಡ್. Fe2 plus ion, yes. ಈಗ ನನ್ನ ಪ್ರಶ್ನೆ, ಈ ಅಡಿಷನ್ ಕಾಂಪೌಂಡ್ ನ ಪುನಃ 2 ತರ ಕ್ಲಾಸಿಫೈ ಮಾಡ್ತಾ ಇದೀವಿ. ಒಂದು ಡಬಲ್ ಸಾಲ್ಟ್, another one is
ಕಾಂಪ್ಲೆಕ್ಸ್ ಸಾಲ್ಟ್. ಏನು ಸರ್ ಕಾಂಪ್ಲೆಕ್ಸ್ ಸಾಲ್ಟ್ ಅಂದ್ರೆ ಏನು, ಡಬಲ್ ಸಾಲ್ಟ್ ಅಂದ್ರೆ ಏನು ಗೊತ್ತಿದೆ ಯಾರಿಗಾದ್ರೂ? ಎನಿಬಡಿ? ಸರ್ ಈ ಮೋರ್ ಸಾಲ್ಟ್ ನ ಆಕ್ವಿಯಸ್ ಮೀಡಿಯಂ ಅಲ್ಲಿ ತಗೊಂಡ್ರೆ ಏನ್ ಫಾರ್ಮುಲಾ ಮೋರ್ ಸಾಲ್ಟ್ದು? NH4 ಟ್ವೈಸ್ SO4 ಡಾಟ್ FeSO4 ಡಾಟ್ 6H2O. ಇದನ್ನ ನೀವೇನಾದ್ರೂ ಆಕ್ವಿಯಸ್ ಮೀಡಿಯಂ ಅಲ್ಲಿ ಡಿಸೋಸಿಯೇಟ್ ಮಾಡಿದ್ರೆ it dissociates into free ions, completely dissociates into free ions. ಏನು free ions ಅಂದ್ರೆ NH4 plus SO4 2 minus and then Fe2 plus. ಇದು ನಾವು ಫ್ರೀ ಅಯಾನ್ಸ್ ಅಂತ ಕರಿತೀವಿ. ಅಲ್ಲ ಮಿಕ್ಸ್ಡ್ ರಾಡಿಕಲ್. ಆಕ್ಚುಲಿ ದಿಸ್ ಇಸ್ ಅ ಸಿಂಪಲ್ ರಾಡಿಕಲ್. ಒಂದೇ ಒಂದು ಆಟಮ್ ಇಂದ ಚಾರ್ಜ್ ಫಾರ್ಮೇಶನ್ ಆಗ್ತಾ ಇದೆ. ಇವೆರಡು ಎರಡು ಆಟಮ್ ಇಂದ ಚಾರ್ಜ್ ಫಾರ್ಮೇಶನ್ ಆಗ್ತಾ ಇದೆ. ಬಟ್ ಇದನ್ನ ನಾವು ಮಿಕ್ಸ್ಡ್ ರಾಡಿಕಲ್, ಇದು ಕ್ಯಾಟಯಾನ್, ಇದು ಆನಯಾನ್, ಸಲ್ಫೇಟ್ ಅಯಾನ್ ಅಂಡ್ ದೆನ್ ಐರನ್ ಇಸ್ ಅ ಕ್ಯಾಟಯಾನ್. ಸೊ ಇದನ್ನ ನಾವು ಏನಾದರೂ ಕ್ವಾಲಿಟೇಟಿವ್ ಅನಾಲಿಸಿಸ್ ಮುಖಾಂತರ ಟೆಸ್ಟ್ ಮಾಡೋದಾದ್ರೆ ಈ ಮೂರಕ್ಕೂ ನಮ್ಗೆ ರಿಸಲ್ಟ್ ಕೊಡುತ್ತೆ, ಐಡೆಂಟಿಫೈ ಮಾಡಬಹುದು. ಹೇಗೆ ಸರ್? ಒನ್ಸ್ ಅಗೇನ್ ಸಾಲ್ಟ್ ಅನಾಲಿಸಿಸ್ ಮಾಡ್ತಾ ಇದೀರಾ ಅನ್ಕೋತೀನಿ ಅಲ್ವಾ? ಈಗ ಸಲ್ಫೇಟ್ ಗೆ ಕನ್ಫರ್ಮೇಶನ್ ಗೆ ಏನ್ ಟೆಸ್ಟ್ ಮಾಡ್ತೀರಾ? ಎನಿವನ್? ಸರ್ ಇಸ್ ದಟ್ ಅನ್ ಎಕ್ಸಾಂಪಲ್ ಫಾರ್ ಹೈಡ್ರೇಟ್ ಸಾಲ್ಟ್? ಎಸ್ ಪಾ ಶಶಾಂಕ್, ವೆರಿ ಗುಡ್. ಹೈಡ್ರೇಟೆಡ್ ಸಾಲ್ಟ್. ಯಾಕೆ ಅಂದ್ರೆ ಇಲ್ಲಿ ನಾವು ವಾಟರ್ ನ ನಾವು ಹೈಡ್ರೇಟ್ ಆಗಿ ಸಾಲ್ವೆಂಟ್ ನ ಯೂಸ್ ಮಾಡಿದೀವಿ. ಖಂಡಿತವಾಗ್ಲು ವೆರಿ ಗುಡ್. ಅದಕ್ಕೆ ನಾವು ಇದನ್ನ ಹೈಡ್ರೇಟೆಡ್ ಸಾಲ್ಟ್ಸ್ ಅಂತ ಕರಿತೀವಿ. ನಮಗೆ ವಾಟರ್ ಬೇಡಪ್ಪ, ಬೇರೆ ಯಾವ್ದಾದ್ರು ಒಂದು ಸಾಲ್ವೆಂಟ್ ತಗೊಳ್ಳೋಣ ಅಂದ್ರೆ ಖಂಡಿತವಾಗ್ಲೂ ತಗೋಬಹುದು. ಯಾವುದು? ಅಮೋನಿಯಾ. ಅಮೋನಿಯಾನ ನಾವು ಸಾಲ್ವೆಂಟ್ ಆಗಿ ಯೂಸ್ ಮಾಡಿದ್ರೆ ಅಮೋನಿಯೇಟೆಡ್ ಸಾಲ್ಟ್ ಅಂತ ಕರಿತೀವಿ. ಬಟ್ ನಮ್ಮ ಸೆಕೆಂಡ್ PUC NCERT ಇರೋದು ಬರೀ ಹೈಡ್ರೇಟೆಡ್ ಸಾಲ್ಟ್. ವೆರಿ ಗುಡ್, ಹೈಡ್ರೇಟೆಡ್ ಸಾಲ್ಟ್. ಅದರಿಂದ ನಾವು ವಾಟರ್ ನ ಸಾಲ್ವೆಂಟ್ ಆಗಿ ಯೂಸ್ ಮಾಡ್ಕೊತಾ ಇದೀವಿ. ಸೊ ಆಕ್ಚುಲಿ ಇನಿಷಿಯಲಿ ಅದು ಸೊಲ್ಯೂಷನ್ ಸ್ಟೇಟ್ ಅಲ್ಲಿ ಇರುತ್ತೆ. ಅದನ್ನ ನಾವು ಆಪರೇಟ್ ಮಾಡಿದಾಗ ಹಾಟ್ ಕಂಡೀಷನ್ ಅಲ್ಲಿ ಸೊ ಏನಾಗುತ್ತೆ, ಅದು ಕ್ರಿಸ್ಟಲೈನ್ ಫಾರ್ಮ್ ಅಲ್ಲಿ ಸ್ಟೇಬಲ್ ಆಗುತ್ತೆ. ಎಸ್ ಸರ್. ಈಗ ಬರೋಣ. ಈಗ ಅಮೋನಿಯಂ ಅಯಾನ್ ಫ್ರೀ ಅಯಾನ್ ಇದೆ, ಸಲ್ಫೇಟ್ ಅನ್ನೋದು ಫ್ರೀ ಅಯಾನ್ ಇದೆ, ಅಂಡ್ ದೆನ್ Fe2+ ಅನ್ನೋದು ಫ್ರೀ ಅಯಾನ್ ಇದೆ. ಈಗ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಮುಖಾಂತರ ನಾವು ಇದನ್ನ ಡಿಟೆಕ್ಟ್ ಮಾಡಬಹುದು. ಯಾರಾದ್ರೂ ಹೇಳ್ತೀರಾ ವಿಚ್ ಇಸ್ ಅ ಟೆಸ್ಟ್ ಟು ಡಿಟೆಕ್ಟ್ ದ ಸಲ್ಫೇಟ್ ಅಯಾನ್? ಎನಿಬಡಿ? ಸೂಪರ್, ವೆರಿ ಗುಡ್ ಶಶಾಂಕ್. ಬೇರಿಯಂ ಕ್ಲೋರೈಡ್ ಸೊಲ್ಯೂಷನ್ ಹಾಕಿದಾಗ ಏನ್ ಬರುತ್ತೆ? ಪ್ರಾಡಕ್ಟ್. ಏನ್ ಬರುತ್ತೆ? ಪ್ರಾಡಕ್ಟ್. ವೆರಿ ಗುಡ್. ಈ ಬೇರಿಯಂ ಕ್ಲೋರೈಡ್ ನೀವೇನಾದ್ರು ಸಾಲ್ಟ್ ಸೊಲ್ಯೂಷನ್ ಹಾಕಿದಾಗ ಸೊ ನಮ್ಗೆ ಬೇರಿಯಂ ಸಲ್ಫೇಟ್ ಆಗಿ ವೈಟ್ ಪ್ರೆಸಿಪಿಟೇಟ್ ಫಾರ್ಮೇಶನ್ ಆಗುತ್ತೆ. ಬೇಡಪ್ಪ ಇನ್ನೊಂದು ಟೆಸ್ಟ್ ಮಾಡ್ತೀನಿ ಅಂದ್ರೆ ಲೆಡ್ ಅಸಿಟೇಟ್ ಆಸ್ ವೆಲ್ ಆಸ್ ಅಸಿಟಿಕ್ ಆಸಿಡ್. ವೆರಿ ಗುಡ್. ವೈಟ್ PPT. ವೆರಿ ಗುಡ್. ಸೊ ಇದ್ರ ಮುಖಾಂತರ ನಾವು ಕಂಡುಹಿಡಿಬಹುದು. ಇಟ್ ಇಸ್ ಅನ್ ಆಸಿಡ್ ರಾಡಿಕಲ್. ಅದೇ ತರ ಅಮೋನಿಯಾನು ಕೂಡ ಡಿಟೆಕ್ಟ್ ಮಾಡಬಹುದು, ಬೇಸಿಕ್ ರಾಡಿಕಲ್. ಯಾರು ಹೇಳ್ತೀರಾ? ಎನಿಬಡಿ? ಹೌ ಡು ಯು ಡಿಟೆಕ್ಟ್ ಅಮೋನಿಯಾ ರಾಡಿಕಲ್? ಹೌ ಡು ಯು ಡಿಟೆಕ್ಟ್? ವೆರಿ ಗುಡ್. ನೆಸ್ಲೆಸ್ ರಿಯೇಜೆಂಟ್ is one of the complex reagent. ವೆರಿ ಗುಡ್. ನೆಸ್ಲೆಸ್ ರಿಯೇಜೆಂಟ್ ತಗೊಂಡ್ರೆ ಬ್ರೌನ್ ಪ್ರೆಸಿಪಿಟೇಟ್ ಫಾರ್ಮೇಶನ್ ಆಗುತ್ತೆ. ಆ ಬ್ರೌನ್ ಪ್ರೆಸಿಪಿಟೇಟ್ ಆದ್ರಿಂದ ಕನ್ಫರ್ಮ್ ದ ಪ್ರೆಸೆನ್ಸ್ ಆಫ್ ವಾಟ್? ಅಮೋನಿಯಂ ರಾಡಿಕಲ್. ಅದೇ ತರ ಐರನ್ ಕೂಡ, ಬಟ್ ನಾವು ಡಿಟೆಕ್ಟ್ ಮಾಡಲ್ಲ. ಥರ್ಡ್ ಗ್ರೂಪ್ ಅಲ್ಲಿ ಅಲ್ಯೂಮಿನಿಯಂ ಮಾತ್ರ ತಗೊಳ್ತೀವಿ. ಬಟ್ ಐರನ್ ಕೂಡ ಡಿಟೆಕ್ಟ್ ಮಾಡಬಹುದು. ಯಾವುದು ಸರ್? ಬೈ ಆಡಿಂಗ್ ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಮಾಡಿದಾಗ ಐರನ್ ಹೈಡ್ರಾಕ್ಸೈಡ್ ಆಗಿ precipitate formation ಆಗುತ್ತೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸೊ ಇನ್ ದಿಸ್ ವೇ ಬೈ ಕ್ವಾಲಿಟೇಟಿವ್ ಅನಾಲಿಸಿಸ್ ಅಲ್ಲಿ ನಾವು ಇದನ್ನ ಡಿಟೆಕ್ಟ್ ಮಾಡಬಹುದು. ಮತ್ತೆ ವಾಟ್ ಟೈಪ್ ಆಫ್ ಬಾಂಡ್ ಡಬಲ್ ಸಾಲ್ಟ್ಸ್ ಆರ್? ಯಾವ ತರ ಬಾಂಡ್ ಫಾರ್ಮೇಶನ್ ಆಗುತ್ತೆ? ಯಾರು ಹೇಳ್ತೀರಾ? ವಾಟ್ ಟೈಪ್ ಆಫ್ ಬಾಂಡ್? ಎಸ್, ವೆರಿ ಗುಡ್. ಅಯೋನಿಕ್ ಬಾಂಡ್. ಎಸ್ ಸರ್. ಡಬಲ್ ಸಾಲ್ಟ್ಸ್ ಅಲ್ಲಿ ನಮಗೆ ಅಯೋನಿಕ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ಸ್ ಇರುತ್ತೆ. ಮತ್ತೆ ಇದು ಸ್ಟೇಬಲ್ ಸಾಲಿಡ್ ಸ್ಟೇಟ್ ಅಲ್ಲಿ ಮಾತ್ರ ಸ್ಟೇಬಲ್ ಆಗುತ್ತೆ. ಡಿಸಾಲ್ವ್ ಸ್ಟೇಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಸ್ಟೇಬಲ್ ಅಲ್ಲ. ಯಾಕೆಂದ್ರೆ ಅದ್ರ ಪ್ರಾಪರ್ಟಿನ ಕಳ್ಕೊಂಡ್ಬಿಡುತ್ತೆ. ಸೊ ದಟ್ಸ್ ವೈ ಡಬಲ್ ಸಾಲ್ಟ್ ಅಂದ್ರೆ ತುಂಬಾ ಸಿಂಪಲ್ ಸರ್. ಏನು ಸರ್? ಕಾಂಬಿನೇಷನ್ ಆಫ್ 2 or more stable salt in a fixed ratio. When it is dissolved in aqueous media, it completely dissociates into free ions. ಅಷ್ಟೇ ಮಕ್ಕಳ. ಏನು what do you mean by double salt? Simple combination of 2 or more salt. ಒಂದು ಅಥವಾ ಎರಡು ಅಥವಾ ಮೂರನ್ನ ಮಿಕ್ಸ್ ಮಾಡಬೇಕು. ಅದನ್ನು ಮಿಕ್ಸ್ ಮಾಡುವಾಗ ಡೆಫಿನೆಟ್ ರೇಷಿಯೋ ತಗೋಬೇಕು, ಇಂಡೆಫಿನೆಟ್ ಅಲ್ಲ. ಸ್ಟಾಕ್ಯೋಮೆಟ್ರಿಕ್ ರೇಷಿಯೋದಲ್ಲಿ ಅದಕ್ಕೆ ಒಂದು ಸೂಟಬಲ್ ಸಾಲ್ವೆಂಟ್ ತಗೋಬೇಕು. ಯಾಕೆ ಸರ್? ಖಂಡಿತ ಒಂದ್ ಕಡೆ ಸೋಡಿಯಂ ಕ್ಲೋರೈಡ್ ತಗೊಂಡು ಇನ್ನೊಂದ್ ಕಡೆ ಮೆಗ್ನೀಷಿಯಂ ಕ್ಲೋರೈಡ್ ತಗೊಂಡು ಎರಡು ಮಿಕ್ಸ್ ಮಾಡ್ಬಿಟ್ಟು ಸೊಲ್ಯೂಷನ್ ಆಗ್ಬಿಡುತ್ತಾ? ಖಂಡಿತ ಆಗಲ್ಲ. ಅದಕ್ಕೆ ಸೂಟಬಲ್ ಸಾಲ್ವೆಂಟ್ ಬೇಕಾಗುತ್ತೆ. ಓಕೆನಾ? ಎಸ್.
Sir, does ionically bonded salt conduct electricity in a dry form or crystalline form? Sir, ionic bond dissolved state ಅಲ್ಲಿ ಅದು ಕಂಡಕ್ಟಿವಿಟಿ ಆಗುತ್ತೆ. ಡಿಸಾಲ್ವ್ಡ್ ಸ್ಟೇಟ್, ಮೋಲ್ಟನ್ ಸ್ಟೇಟ್ ಅಂತ ಅಂದ್ರೆ ಈವನ್ ಅಯೋನಿಕ್ ಮೆಟಲ್ಸ್ ಏನಾದ್ರು ಇದ್ರೆ ಅದು ಕಂಡಕ್ಟಿವಿಟಿ ಆಗ್ಬಹುದು. ಸೊ ನಾವು ಅಯೋನಿಕ್ ಬಾಂಡ್ ನ ಡಿಸಾಲ್ವ್ ಸ್ಟೇಟ್ ಅಲ್ಲಿ ನಾವು ಕಂಡಕ್ಷನ್ ಮಾಡ್ತೀವಿ ಸರ್. ನೆಕ್ಸ್ಟ್, ಹಾಗಾದ್ರೆ ಅಡಿಷನ್ ಕಾಂಪೌಂಡ್ ಆಯ್ತು. ಏನು ವಾಟ್ ಯು ಮೀನ್ ಬೈ ಕಾಂಪ್ಲೆಕ್ಸ್ ಸಾಲ್ಟ್? ಕಾಂಪ್ಲೆಕ್ಸ್ ಸಾಲ್ಟ್ಸ್ ಅಂದ್ರೆ ಏನು ಸರ್? ದಿಸ್ ಒನ್ ಇಸ್ ಆಲ್ಸೋ ಟೈಪ್ ಆಫ್ ಎ ಅಡಿಷನ್ ಕಾಂಪೌಂಡ್, ಬಟ್ ಡ್ಯೂರಿಂಗ್ ಡಿಸೋಸಿಯೇಷನ್ ಇನ್ ಆಕ್ವಿಯಸ್ ಮೀಡಿಯಂ ಏನಾಗುತ್ತೆ? ಫಾರ್ ಎಕ್ಸಾಂಪಲ್, ಯಾರು ಎಕ್ಸಾಂಪಲ್ ಕೊಡ್ತೀರಾ ಕಾಂಪ್ಲೆಕ್ಸ್ ಸಾಲ್ಟ್ ಗೆ? ನಮಗೆ ಸಿಂಪಲ್ ಆಗಿರೋದು ತಗೊಂಡ್ರೆ K4FeCN6 ಅನ್ನೋ ಒಂದು ಕಾಂಪೌಂಡ್ ಇದೆ. ಅದ ನೇಮ್ ನಮಗ್ ಗೊತ್ತಿಲ್ಲ ಸರ್, ಆಮೇಲೆ ನೋಡೋಣ. ಇದನ್ನ ಆಕ್ವಿಯಸ್ ಮೀಡಿಯಂ ಅಲ್ಲಿ ತಗೊಂಡ್ರೆ ಡಿಸೋಸಿಯೇಟ್ಸ್ ಆಗುತ್ತೆ ಸರ್. ಯಾವ ತರ ಡಿಸೋಸಿಯೇಟ್ ಆಗುತ್ತೆ? ಎನಿಬಡಿ ಯಾವ ತರ ಡಿಸೋಸಿಯೇಟ್ ಆಗುತ್ತೆ? 4K+ and then FeCN6 4- ಸರ್. ಈಗ ಇಲ್ಲೇನಾಯ್ತು, ಇಲ್ಲೂ ಕೂಡ there are two types of ions. ಯಾವ ತರ ಇದೆ? ದಿಸ್ ಇಸ್ ಸಿಂಪಲ್ ಅಯಾನ್, ದಿಸ್ ಒನ್ ಇಸ್ ಕಾಂಪ್ಲೆಕ್ಸ್ ಅಯಾನ್. ಏನು ಸರ್ ಸಿಂಪಲ್ ಅಯಾನ್ ಅಂತೀರಾ, ಕಾಂಪ್ಲೆಕ್ಸ್ ಅಯಾನ್ ಅಂದ್ರೆ ಅಂತೀರಾ? ಸೊ ಸಿಂಪಲ್ ಅಯಾನ್ಸ್ ಅಂದ್ರೆ ಸೊ ಫ್ರೀ ಆಗಿ ಡಿಸೋಸಿಯೇಟ್ ಆಗೋದು. ಕಾಂಪ್ಲೆಕ್ಸ್ ಅಯಾನ್ ಅಂತಂದ್ರೆ ಡಿಸೋಸಿಯೇಟ್ ಆಗದೆ ಇರೋದು. ಸೊ ಈ ಐರನ್ ಮತ್ತೆ ಸಯನೈಡ್ ಎರಡು ಒಟ್ಟಿಗೆ ಸೇರಿ ಕಾಂಪೌಂಡ್ ಅಯಾನಿಕ್ ಫಾರ್ಮ್ ಅಲ್ಲಿ ಇದೆ. ಇದೊಂದು ಸ್ಟೇಬಲ್. ಸೊ ಅಂದ್ರೆ ಅರ್ಥ ತುಂಬಾ ಸಿಂಪಲ್ ಸರ್. ಅಡಿಷನ್ ಕಾಂಪೌಂಡ್ಗೂ ಕಾಂಪ್ಲೆಕ್ಸ್ ಕಾಂಪೌಂಡ್ಗೂ ಏನ್ ಡಿಫರೆನ್ಸ್ ಅಂದ್ರೆ, ಇಲ್ಲೂ ಕೂಡ 2 or more ಸಿಂಪಲ್ ಸ್ಟೇಬಲ್ ಸಾಲ್ಟ್ಸ್ ನ ಕಂಬೈನ್ ಮಾಡ್ತೀವಿ, ಬಟ್ ಡಿಸೋಸಿಯೇಟ್ ಮಾಡಿದಾಗ ಕಂಪ್ಲೀಟ್ ಆಗಿ ಡಿಸೋಸಿಯೇಟ್ ಆಗಲ್ಲ. ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಕಂಪ್ಲೀಟ್ ಆಗಿ ಡಿಸೋಸಿಯೇಟ್ ಆಗುತ್ತೆ, ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಕಂಪ್ಲೀಟ್ ಆಗಿ ಡಿಸೋಸಿಯೇಟ್ ಆಗಲ್ಲ. ಹಾಗಾದ್ರೆ ಏನಾಗುತ್ತೆ ಸರ್? ಸಿಂಪಲ್ ಅಯಾನ್ ಬರ್ಬೋದು ಅಥವಾ ಕಾಂಪ್ಲೆಕ್ಸ್ ಅಯಾನ್ ಬರ್ಬೋದು. ಆ ಸಿಂಪಲ್ ಅಯಾನ್ ಮೇ ಬಿ ಕ್ಯಾಟಯಾನ್ ಆದ್ರೂ ಇರ್ಬೋದು, ಆರ್ ಮೇ ಬಿ ಆನಯಾನ್ ಆದ್ರೂ ಆಗ್ಬೋದು. ಇವನ್ ಕಾಂಪ್ಲೆಕ್ಸ್ ಅಲ್ಲೂ ಕೂಡ ಕ್ಯಾಟಯಾನ್ ಆದ್ರೂ ಆಗ್ಬೋದು ಅಥವಾ ಆನಯಾನ್ ಆದ್ರೂ ಆಗ್ಬೋದು. ಬಟ್ ಇಲ್ಲಿ ವಾಟ್ ಟೈಪ್ ಆಫ್ ಬಾಂಡಿಂಗ್ ಇಸ್ ದೇರ್? ಇಲ್ಲಿ ಯಾವ ಟೈಪ್ ಆಫ್ ಬಾಂಡಿಂಗ್ ಇದೆ? ಇಲ್ಲಿ ಡಬಲ್ ಸಾಲ್ಟ್ ಅಲ್ಲಿ ಹೇಳಿದ್ರಿ ಅಯಾನಿಕ್ ಬಾಂಡ್ ಅಂತ ಹೇಳಿದ್ರಿ. ಹಾಗಾದ್ರೆ ಇಲ್ಲಿ ಕಾಂಪ್ಲೆಕ್ಸ್ ಸಾಲ್ಟ್ ಅಲ್ಲಿ ಯಾವ ಬಾಂಡಿಂಗ್ ಇದೆ? ಯಾರು ಹೇಳ್ತೀರಾ? ಎನಿವನ್? ವಾಟ್ ಟೈಪ್ ಆಫ್ ಬಾಂಡಿಂಗ್ ಇಸ್ ದೇರ್ ಇನ್ ದ ಕಾಂಪ್ಲೆಕ್ಸ್ ಸಾಲ್ಟ್? ಕೋಆರ್ಡಿನೇಟ್ ಬಾಂಡ್ ಸರ್. ಇಲ್ಲಿರೋದು ಕೋಆರ್ಡಿನೇಟ್ ಬಾಂಡ್. ಅಯಾನಿಕ್ ಬಾಂಡ್ ಕೂಡ ಇರ್ಬೋದು, ಇಲ್ದೇನೂ ಇರ್ಬೋದು. ಕೋಆರ್ಡಿನೇಟ್ ಬಾಂಡ್. ವೆರಿ ಗುಡ್, ವೆರಿ ಗುಡ್ ಜ್ಯೋತಿ, ವೆರಿ ಗುಡ್. ಹಾಗಾದ್ರೆ ವಾಟ್ ಯು ಮೀನ್ ಬೈ ಕೋಆರ್ಡಿನೇಟ್ ಬಾಂಡ್ ಸರ್? ಎನಿಬಡಿ? ಏನು ಕೋಆರ್ಡಿನೇಟ್ ಬಾಂಡ್ ಅಂದ್ರೆ? ಅಯೋನಿಕ್ ಬಾಂಡ್ಗೂ ಕೋಆರ್ಡಿನೇಟ್ ಬಾಂಡ್ಗೂ ಏನಾದ್ರು ಡಿಫರೆನ್ಸ್ ಇದೆಯಾ ಹೇಳಿ ಮಕ್ಕಳ? ಎಸ್, ಖಂಡಿತವಾಗ್ಲು. ಕೋವೆಲೆಂಟ್ ಬಾಂಡ್ ಅಂದ್ರೆ ಕೋಆರ್ಡಿನೇಟ್ ಬಾಂಡ್ ಅಂದ್ರೆ ಇಟ್ ಇಸ್ ಅ ಸ್ಪೆಷಲ್ ಟೈಪ್ ಆಫ್ ಕೋವೆಲೆಂಟ್ ಬಾಂಡ್. ಒನ್ ಆಟಮ್ ಕಂಪ್ಲೀಟ್ಲಿ ಡೊನೇಟ್ ಎ ಪೇರ್ ಆಫ್ ಎಲೆಕ್ಟ್ರಾನ್ ಟು ದ ಅದರ್ ಆಟಮ್. ಒಂದು ಆಟಮ್ ಕಂಪ್ಲೀಟ್ ಆಗಿ ಡೊನೇಟ್ ಮಾಡುತ್ತೆ, ಇನ್ನೊಂದು ಆಟಮ್ ಕಂಪ್ಲೀಟ್ ಆಗಿ ರಿಸೀವ್ ಮಾಡ್ಕೊಳ್ಳುತ್ತೆ. ಸೊ ಅದನ್ನ ನಾವು ಕೋಆರ್ಡಿನೇಟ್ ಬಾಂಡ್ ಅಂತ ಕರಿತೀವಿ. ಸೊ ಅದರಿಂದ ಈ ಕಾಂಪ್ಲೆಕ್ಸ್ ಸಾಲ್ಟ್ಸ್ ಗಳಲ್ಲಿ ನಮಗೆ ಕೋಆರ್ಡಿನೇಟ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಮತ್ತೆ ಇದು ಸಾಲಿಡ್ ಸ್ಟೇಟ್ ಅಲ್ಲಿ ಆಸ್ ವೆಲ್ ಆಸ್ ಡಿಸಾಲ್ವ್ ಸ್ಟೇಟ್ ಅಲ್ಲಿ ಸ್ಟೇಬಲ್. ಬಟ್ ಡಬಲ್ ಸಾಲ್ಟ್ ಆ ತರ ಆಗಲ್ಲ. ಸಾಲಿಡ್ ಸ್ಟೇಟ್ ಅಲ್ಲಿ ಮಾತ್ರ ಸ್ಟೇಬಲ್ ಆಗಿರುತ್ತೆ, ಡಿಸಾಲ್ವ್ ಸ್ಟೇಟ್ ಅಲ್ಲಿ ಸ್ಟೇಬಲ್ ಅಲ್ಲ, ಆ ಪ್ರಾಪರ್ಟಿನ ಕಳ್ಕೊಂಡ್ಬಿಡುತ್ತೆ. ಬಟ್ ಇದು ಆ ತರ ಅಲ್ಲ ಸರ್. ಇದು ಸ್ಟೇಬಲ್ ಕಾಂಪೌಂಡ್. ದ ಕಾಂಪ್ಲೆಕ್ಸ್ ಕಾಂಪೌಂಡ್ ಆಲ್ಸೋ ಸ್ಟೇಬಲ್ ಕಾಂಪೌಂಡ್. ಸೊ ದಟ್ಸ್ ವೈ ಇನ್ ದ ಸಾಲಿಡ್ ಸ್ಟೇಟ್ ಆಸ್ ವೆಲ್ ಆಸ್ ಡಿಸಾಲ್ವ್ ಸ್ಟೇಟ್ ಸ್ಟೇಬಲ್ ಆಗಿರುತ್ತೆ. ಹಾಗಾದ್ರೆ ಕ್ವಾಲಿಟೇಟಿವ್ ಅನಾಲಿಸಿಸ್ ಅಲ್ಲಿ ಎಲ್ಲಾ ಅಯಾನ್ಸ್ ಡಿಟೆಕ್ಟ್ ಮಾಡ್ಬೋದಾ ಹೇಳ್ತೀರಾ ಯಾರಾದ್ರೂ ಮಕ್ಕಳ? ಈಗ ಇಲ್ಲಿ ಪೊಟ್ಯಾಷಿಯಂ ಇದೆ, ಐರನ್ ಇದೆ, ಸಯನೈಡ್ ಇದೆ, ಡಿಟೆಕ್ಟ್ ಮಾಡ್ಬೋದಾ ಎಲ್ಲಾ ಅಯಾನ್ಸ್? ಎನಿಬಡಿ? ನೋ ಸರ್. ವೆರಿ ಗುಡ್, ವೆರಿ ಗುಡ್ ಸಂಜಯನ್, ವೆರಿ ಗುಡ್. ಹಂಗಾರೆ ಯಾವ ಅಯಾನ್ಸ್ ನ ಡಿಸೋಸಿಯೇಟ್ ಮಾಡ್ತೀರಾ? ಯಾವ ಅಯಾನ್ಸ್ ಡಿಟೆಕ್ಟ್ ಮಾಡ್ತೀರಾ? ಸಾರಿ, ಎನಿಬಡಿ? ಯಾವ ಅಯಾನ್ ನ ಡಿಸೋಸಿಯೇಟ್ ಮಾಡ್ಬೋದು? ಒಂದು ಮಾಡ್ಬೋದು. ಯಾವುದು ಯಾವುದು ಸರ್? ಐರನ್. ನೋ ಸರ್, ಖಂಡಿತವಾಗ್ಲೂ ಐರನ್ ನಾವು ಡಿಟೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಯಾಕೆ ಅಂದ್ರೆ ಅದು ಕಾಂಪ್ಲೆಕ್ಸ್ ಅಯಾನ್ ಆಗಿದೆ, ಡಿಸೋಸಿಯೇಟ್ ಆಗಿಲ್ಲ. ಸೊ ಡಿಸೋಸಿಯೇಟ್ ಆಗದೆ ಇರೋ ಕಾರಣ, ಸ್ಪ್ಲಿಟ್ ಆಗದೆ ಇರೋ ಕಾರಣ, ಸಪರೇಟ್ ಆಗದೆ ಇರೋ ಕಾರಣ ನಾನ್ ಇದನ್ನ ಟೆಸ್ಟ್ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾದ್ರೆ ಯಾವ್ದನ್ ಮಾಡ್ತೀರಾ ಸರ್? ಈ ಪೊಟ್ಯಾಷಿಯಂ ಅಯಾನ್ ಅನ್ನ ನಾನು ಟೆಸ್ಟ್ ಮಾಡಬಲ್ಲೆ. ಹೇಗೆ? ಬೈ ಫ್ಲೇಮ್ ಟೆಸ್ಟ್ ಮುಖಾಂತರನೋ ಅಥವಾ ಪೊಟ್ಯಾಷಿಯಂ ಯಾವ್ದೋ ಪಿಕ್ರಿಕ್ ಆಸಿಡ್ ಮುಖಾಂತರನೋ ಡಿಟೆಕ್ಟ್ ಮಾಡಿ ನಾವು ಐಡೆಂಟಿಫೈ ಮಾಡಬಹುದು. ಸೊ ಓವರ್ ಆಲ್ ಕನ್ಕ್ಲೂಷನ್ ಸರ್, ಅಡಿಷನ್ ಕಾಂಪೌಂಡ್ ಅಲ್ಲಿ ಡಬಲ್ ಸಾಲ್ಟ್ ಗೂ ಕಾಂಪ್ಲೆಕ್ಸ್ ಸಾಲ್ಟ್ ಗೂ ಏನ್ ವ್ಯತ್ಯಾಸ ಅಂದ್ರೆ, ಇಲ್ಲಿ ಕಂಪ್ಲೀಟ್ ಆಗಿ ಡಿಸೋಸಿಯೇಟ್ ಆಗುತ್ತೆ,
ಅಯಾನ್ಸ್ ಆಗಿ ಫಾರ್ಮೇಶನ್ ಆಗುತ್ತೆ. ಅದು ಕೂಡ ಮೋರ್ ದ್ಯಾನ್ ಒನ್ ಟೈಪ್ ಆಫ್ ಅಯಾನ್. ಇದು ಕಂಪ್ಲೀಟ್ ಆಗಿ ಡಿಸೋಸಿಯೇಟ್ ಆಗಲ್ಲ. ಸೊ ಒಂದು ಯಾವ್ದು ಕಂಪ್ಲೀಟ್ ಆಗಿ ಡಿಸೋಸಿಯೇಟ್ ಆಗಲ್ಲ ಆ ಅಯಾನ್ಸ್ ನಾವು ಕ್ವಾಲಿಟೇಟಿವ್ ಅನಾಲಿಸಿಸ್ ಮುಖಾಂತರ ಡಿಟೆಕ್ಟ್ ಮಾಡೋದಿಕ್ಕಾಗೋದಿಲ್ಲ. ಅರ್ಥ ಆಯ್ತಾ? ಸೊ ದಟ್ಸ್ ದ ಮೇನ್ ಡಿಫರೆನ್ಸ್ ಬಿಟ್ವೀನ್ ಡಬಲ್ ಸಾಲ್ಟ್ ಅಂಡ್ ಕಾಂಪ್ಲೆಕ್ಸ್ ಸಾಲ್ಟ್. ಇದು ಅಯಾನಿಕ್ ಬಾಂಡ್ ಫಾರ್ಮೇಶನ್ ಆಗಿರುತ್ತೆ, ಇದು ಕೋಆರ್ಡಿನೇಟ್ ಬಾಂಡ್ ಫಾರ್ಮೇಶನ್ ಆಗಿರುತ್ತೆ. ಇದು ಸ್ಟೇಬಲ್ ಸ್ಟೇಟ್ ಎಲ್ಲಿ ಸಾಲಿಡ್ ಅಲ್ಲಿ ಮಾತ್ರ, ಇದು ಸಾಲಿಡ್ ಅಲ್ಲೂ ಕೂಡ ಸ್ಟೇಬಲ್ ಆಗಿರುತ್ತೆ ಅಂಡ್ ದೆನ್ ಡಿಸಾಲ್ವ್ ಸ್ಟೇಟ್ ಅಲ್ಲೂ ಕೂಡ ಸ್ಟೇಬಲ್ ಆಗಿರುತ್ತೆ. ಕೇಳಬಹುದು ಡಿಫರೆನ್ಸ್. ಅಥವಾ ಇನ್ನೇನ್ ಕೇಳ್ತಾರೆ ಸಿಇಟಿಲಿ, ಮೋರ್ ಸಾಲ್ಟ್ ಅಲ್ಲಿ ಏನ್ ಕಾಂಪೋಸಿಷನ್ ಇದೆಯಪ್ಪ ಹೇಳ್ರಪ್ಪ ಅಂತ ಕೇಳಿದ್ರೆ ಅಮೋನಿಯಂ ಸಲ್ಫೇಟ್ ಅಂಡ್ ದೆನ್ ಐರನ್ ಸಲ್ಫೇಟ್ ಇಸ್ ಅ ಏನು ಸರ್ ಡಿಫರೆಂಟ್ ಸಾಲ್ಟ್ಸ್. ಅದೇ ತರ ಬೇರೆ ಬೇರೆ ಏನು ಇದೆ ಸರ್, ಪೊಟ್ಯಾಶ್ ಆಲಮ್ ಅಲ್ಲಿ ಪೊಟ್ಯಾಷಿಯಂ ಸಲ್ಫೇಟ್ ಆಸ್ ವೆಲ್ ಆಸ್ ಅಲ್ಯೂಮಿನಿಯಂ ಸಲ್ಫೇಟ್. ಅದೇ ತರ ಕಾರ್ನಲೈಟ್, KCl ಆಸ್ ವೆಲ್ ಆಸ್ MgCl2, ಎಪ್ಸಮ್ ಸಾಲ್ಟ್, ಗಿಪ್ಸಮ್ ಸಾಲ್ಟ್, ಡಬಲ್ ಸಾಲ್ಟ್ಸ್ ಬೇಕಾದಷ್ಟಿದೆ ಸರ್. ಸೊ ಈಗ ನಾವು ಸ್ಟಡಿ ಮಾಡಬೇಕಾಗಿರೋದು ಯಾವುದು? ಕಾಂಪ್ಲೆಕ್ಸ್ ಸಾಲ್ಟ್ಸ್. ಏನು ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಅಂದ್ರೆ ಏನಕ್ಕೋಸ್ಕರ ಇದನ್ನ ನಾವು ಸ್ಟಡಿ ಮಾಡಬೇಕು? ಯಾತಕ್ಕೋಸ್ಕರ ಈ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ನ ಸ್ಟಡಿ ಮಾಡಬೇಕು? ಖಂಡಿತವಾಗಲು ಅದಕ್ಕೆ ಅದರದೇ ಆದ ಅಪ್ಲಿಕೇಶನ್ಸ್ ಇದೆ. ಏನು, ಎಲ್ಲಿ ಯೂಸ್ ಮಾಡ್ತೀವಿ ಸರ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ನ? ಹಾಗಾದ್ರೆ ಯಾರು ಹೇಳ್ತೀರಾ? ಗೊತ್ತಿದ್ದೀರಾ ಹೇಳ್ತೀರಾ? ಎನಿಬಡಿ? ವಾಟ್ ಆರ್ ದ ಅಪ್ಲಿಕೇಶನ್ಸ್? ಈಗ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಕೂಡ ಅಪ್ಲಿಕೇಶನ್ಸ್ ಇದೆ. ಅದೇ ತರ ಈ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಕೂಡ ಅಪ್ಲಿಕೇಶನ್ ಇದೆ. ನವಡೇಸ್ ಇಸ್ ಅ ಬ್ಯಾಕ್ ಬೋನ್ ಫಾರ್ ದ ಏನು ಸರ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ. ಅದೊಂದು ಬ್ಯಾಕ್ ಬೋನ್. ಬಯೋ ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೂ ಕೂಡ ಬ್ಯಾಕ್ ಬೋನ್ ಸರ್ ಇದು. ಎಲ್ಲಿ ಯೂಸ್ ಮಾಡ್ತೀರಾ? ಮೆಡಿಸಿನ್ ಅಲ್ಲಿ. ಎಲ್ಲಿ ಯೂಸ್ ಮಾಡ್ತೀರಾ? ಎಸ್, ವೆರಿ ಗುಡ್. ವೈಟಮಿನ್ B12, ವೆರಿ ಗುಡ್. ಈಗ ಲೆಟ್ ಅಸ್ ಡಿಸ್ಕಸ್. ಎಲ್ಲಿ ಸರ್? ಮೆಡಿಸಿನ್ ಅಲ್ಲಿ ಯೂಸ್ ಮಾಡ್ತೀವಿ. ಎಲ್ಲಿ ಮೆಡಿಸಿನ್ ಅಲ್ಲಿ? ಸಿಸ್ ಪ್ಲಾಟಿನ್ ಕಾಂಪ್ಲೆಕ್ಸ್ ಅಂತ ಕಾಂಪೌಂಡ್ ಇದೆ ಸರ್. ಯಾವುದು? ಸಿಸ್ ಪ್ಲಾಟಿನ್. ಈ ಸಿಸ್ ಪ್ಲಾಟಿನ್ ಅಲ್ಲಿ, ಸಿಸ್ ಅಂದ್ರೆ ಆಮೇಲೆ ನೋಡ್ಕೊಳ್ಳೋಣ ಏನು ಅಂತ. ಈ ಪ್ಲಾಟಿನಂ ಎಲಿಮೆಂಟ್, ಪ್ಲಾಟಿನಂ ಕಾಂಪ್ಲೆಕ್ಸ್ ಇಸ್ ಯೂಸ್ಡ್ ಫಾರ್ ದ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್. ಟ್ರೀಟ್ಮೆಂಟ್ ಆಫ್ ವಾಟ್? ಕ್ಯಾನ್ಸರ್ ನ ಇದನ್ನ ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ ಬರುತ್ತೆ, ಏನಂತ ಬರುತ್ತೆ ಸರ್? ವಿಚ್ ಏನು ಮೆಟಲ್ ಕಾಂಪ್ಲೆಕ್ಸ್ ಅಯಾನ್ ಇಸ್ ಯೂಸ್ ಫಾರ್ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್ ಕೇಳಿದ್ರೆ ಆಪ್ಷನ್ ಏನ್ ಕೊಟ್ಟಿರ್ತಾನೆ? ಪ್ಲಾಟಿನಂ, ಪೆಲೇಡಿಯಂ, ಕಾಪರ್, ಐರನ್ ಕೊಟ್ಟಿರ್ಬೋದು. ಸೊ ಆನ್ಸರ್ ಏನ್ ಹೇಳ್ಬೇಕು ನೀವು? ಪ್ಲಾಟಿನಂ. ಬೇಡ ಅವ್ನ್ ಕನ್ಫ್ಯೂಷನ್ ಮಾಡ್ಬೇಕು ಅಂದ್ರೆ ಸಿಸ್ ಪ್ಲಾಟಿನ್ ಕೊಡಲ್ಲ. ಸಿಸ್ ಪ್ಲಾಟಿನ್ ಟ್ರಾನ್ಸ್ ಪುನಃ ಏನೋ ಒಂದು ಬರೀ ಪ್ಲಾಟಿನ್ ಏನೋ ಕೊಟ್ಟಿರ್ತಾನೆ. ಆಗ ಸಿಸ್ ಪ್ಲಾಟಿನ್ ಕಾಂಪೌಂಡ್ ಇಸ್ ಯೂಸ್ಡ್ ಆಸ್ ವಾಟ್? ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್. ಅರ್ಥ ಆಯ್ತಾ? ಅದೇ ತರ ಬಯಾಲಜಿಕಲ್ ಅಲ್ಲೂ ಕೂಡ ಯೂಸ್ ಮಾಡ್ತೀವಿ ಸರ್. ಎಲ್ಲಿ? ಬಯಾಲಜಿಕಲ್ ಸಿಸ್ಟಮ್ ಅಲ್ಲಿ. ಹೇಳ್ತೀರಾ? ಈಗ ಹೇಳಿದ್ರು ಯಾರು? ವೈಟಮಿನ್ B12, ವೆರಿ ಗುಡ್ ಸರ್. ವೈಟಮಿನ್ B12 ಅಲ್ಲಿ ಯಾವುದು ಕಾಂಪ್ಲೆಕ್ಸ್ ಅಯಾನು? ಯಾವುದು ಕಾಂಪ್ಲೆಕ್ಸ್ ಅಯಾನು? ಎಸ್, ಕ್ಲೋರೋಫಿಲ್, ವೆರಿ ಗುಡ್. ಸ್ವಾತಿಜಿ, ಕ್ಲೋರೋಫಿಲ್, ಎಸ್. ವೈಟಮಿನ್ B12 ಅಲ್ಲಿ ಕೋಬಾಲ್ಟ್ ಕಾಂಪ್ಲೆಕ್ಸ್ ಯೂಸ್ ಮಾಡ್ತೀವಿ. ಕ್ಲೋರೋಫಿಲ್ ಅಲ್ಲಿ ಯಾವ ಕಾಂಪ್ಲೆಕ್ಸ್? ಮೆಗ್ನೀಷಿಯಂ ಕಾಂಪ್ಲೆಕ್ಸ್ ನ ಯೂಸ್ ಮಾಡ್ತೀವಿ ಫಾರ್ ಫೋಟೋಸಿಂಥಸಿಸ್. ವೆರಿ ಗುಡ್, ವೆರಿ ಗುಡ್. ಹಿಮೋಗ್ಲೋಬಿನ್, ಸೂಪರ್. ಬ್ಲಡ್, ವೆರಿ ಗುಡ್. ಹಿಮೋಗ್ಲೋಬಿನ್ ಅಲ್ಲಿ ಯಾವುದು ಸರ್? ಐರನ್ ಕಾಂಪ್ಲೆಕ್ಸ್ ಆಗಿ ಯೂಸ್ ಮಾಡ್ತೀನಿ. Fe2+. ವೈಟಮಿನ್ B12 ಕೋಬಾಲ್ಟ್ ಕಾಂಪ್ಲೆಕ್ಸ್, ಅದನ್ನ ಅನೆಮಿಕ್ ಫ್ಯಾಕ್ಟರ್, ಪರ್ನಿಷಿಯಸ್ ಅನೆಮಿಯಾ ಅಂತ ಕರೀತಾರೆ. ಕ್ಲೋರೋಫಿಲ್ ಫೋಟೋಸಿಂಥಸಿಸ್ ಗೆ ರೆಸ್ಪಾನ್ಸಿಬಲ್ ಆಗುತ್ತೆ ಪಿಗ್ಮೆಂಟ್ ಅಲ್ಲಿ. ಹಿಮೋಗ್ಲೋಬಿನ್ ಅಲ್ಲಿ ಆಕ್ಸಿಜನ್ ಕ್ಯಾರಿಯರ್ ಆಗಿ ನಾವು ಯೂಸ್ ಮಾಡ್ತೀವಿ. ಇಲ್ಲ, ಅದು ಐರನ್ ಕಾಂಪ್ಲೆಕ್ಸ್ Fe2+. ಅದು ಬಿಟ್ರೆ ಸಿಂಪಲ್ ಆಗಿ ಈಗ ನೀವೆಲ್ಲ ಫೆದರ್ ಯಾವ್ದನ್ನ ಪಿಕಾಕ್ ಫೆದರ್ಸ್ ನೋಡಿದ್ರೆ ಅಲ್ಲಿ ಯಾವ್ದೋ ಒಂದು ಫೆದರ್ಸ್ ನ ಯಾವ್ದಾದ್ರು ನೀವೆಲ್ಲಾರು ಗದ್ದೆಯಲ್ಲೆಲ್ಲಾರು ನೋಡಿದಾಗ ಎಲ್ಲಾದ್ರೂ ಫೀಲ್ಡ್ಸ್ ಅಲ್ಲಿ, ಓಪನ್ ಫೀಲ್ಡ್ಸ್ ಅಲ್ಲಿ ಫೆದರ್ ಹರಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರುತ್ತೆ ಸರ್. ಆಗ ನೋಡಿದ್ರೆ ಅಲ್ಲಿ ಸಿಕ್ಕಾಬಟ್ಟೆ ಕಲರ್ ಆಗಿ ಕಾಣಿಸುತ್ತೆ. ಯಾವ್ದೋ ಆ ಫೆದರ್ ಯಾವ ಕಲರ್ ಇರ್ಬೋದು? ಪರ್ಪಲ್ ಇರ್ಬೋದು, ಗ್ರೀನ್ ಇರ್ಬೋದು. ಯಾಕೆ ಬಂತು? ಒನ್ಸ್ ಅಗೇನ್ ಅಲ್ಲೂ ಕೂಡ ಕಾಂಪ್ಲೆಕ್ಸ್ ಅಯಾನ್ ಫಾರ್ಮೇಶನ್ ಆಗುತ್ತೆ. ಯಾವ ಕಾಂಪ್ಲೆಕ್ಸ್ ಸರ್? ಅಲ್ಲಿ Cu2+ ಅನ್ನೋ ಒಂದು ಕಾಂಪ್ಲೆಕ್ಸ್ ಅಯಾನ್ ಇದೆ ಸರ್. ಎಲ್ಲಿ? ಪಿಕಾಕ್ ಫೆದರ್ ಅಲ್ಲೂ ಕೂಡ ಸರ್. ಹಾಗಾದ್ರೆ ಇನ್ನೆಲ್ಲಿ ಸರ್? ಪ್ಯೂರಿಫಿಕೇಶನ್ ಆಫ್ ಮೆಟಲ್ ಅಲ್ಲಿ ನಿಕ್ಕಲ್ ಅನ್ನ ನಾವು ಪ್ಯೂರಿಫೈ ಮಾಡಬೇಕು ಅಂತ ಅಂದ್ರೆ, ಸೊ ಟೆಟ್ರಾ ಕಾರ್ಬನಿಲ್ ನಿಕ್ಕಲ್ ಆಗಿ ಕಾಂಪ್ಲೆಕ್ಸ್ ಫಾರ್ಮೇಶನ್ ಮಾಡ್ಕೊಂಡು ಸಪರೇಟ್ ಮಾಡ್ತೀವಿ. ಕೆಟಲಿಸ್ಟ್ ಅಲ್ಲಿ ಯೂಸ್ ಮಾಡ್ತಾರೆ ಸರ್. ಯಾವ ಕೆಟಲಿಸ್ಟ್? ಅದು ವಿಲ್ಕಿನ್ಸನ್ ಕೆಟಲಿಸ್ಟ್ ಆಸ್ ವೆಲ್ ಆಸ್ ಜಿಗ್ಲರ್ ನಾಟಾ ಕೆಟಲಿಸ್ಟ್. ಅಲ್ಲೂ ಕೂಡ ಇದನ್ನ ಯೂಸ್ ಮಾಡ್ತೀವಿ. ಸೊ ಪ್ಲೆಂಟಿ ಆಫ್ ಅಪ್ಲಿಕೇಶನ್ಸ್ ಇದೆ ಸರ್.
ಪ್ಲೆಂಟಿಫ್. ಈಗ ಯಾರೋ ಒಬ್ರು ಹೇಳಿದ್ರು ನೆಸ್ಲಸ್ ರಿಯೇಜೆಂಟ್ ಅಂತ. ಆ ನೆಸ್ಲಸ್ ರಿಯೇಜೆಂಟ್ ಕೂಡ ಕಾಂಪ್ಲೆಕ್ಸ್ ಕಾಂಪೌಂಡ್ ಇಂದ ಫಾರ್ಮೇಶನ್ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ದೀಸ್ ಆರ್ ದ ಪ್ಲೆಂಟಿ ಆಫ್ ಅಪ್ಲಿಕೇಶನ್ ಇನ್ ದ coordination compounds. Now let us discuss one by one. What are the brief, bridge? What about the basic concepts for the coordination compounds? Study ಮಾಡಬೇಕಿಲ್ಲ, ಏನೇನಿದೆ ಇಂಪಾರ್ಟೆಂಟ್, ಏನೇನಿದೆ ನೋಡೋಣ ಸರ್. So let us discuss one by one. So what are complex compounds? First of all, complex compounds ಅಂದ್ರೆ ಏನು? ಈಗೆಲ್ಲ ಅರ್ಥ ಆಯ್ತು, ಎಲ್ಲಿಂದ ಬಂತು ಅನ್ನೋದು ಗೊತ್ತಾಯ್ತು. ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇಂದ ಬಂದಿದೆ, ಹೌದು ಖಂಡಿತ. ಆ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇಂದ ಅಡಿಷನ್ ಕಾಂಪೌಂಡ್ ಆಯ್ತು, ಅಡಿಷನ್ ಕಾಂಪೌಂಡ್ ಇಂದ ಡಿವೈಡ್ ಆಗಿ ಕಾಂಪ್ಲೆಕ್ಸ್ ಕಾಂಪೌಂಡ್ ಆಗಿ ಬಂತು ಸರ್. ಕಾಂಪ್ಲೆಕ್ಸ್ ಕಾಂಪೌಂಡ್ ಅಂದ್ರೆ ಏನು? ಕಾಂಪ್ಲೆಕ್ಸ್ ಕಾಂಪೌಂಡ್ ಅಂದ್ರೆ ದೀಸ್ ಆರ್ ದ ಕಾಂಪೌಂಡ್ಸ್ ವಿಚ್ ಕಂಟೈನ್ a central metal atom, it surrounded by fixed number of ligands by coordinate linkage. ಏನು ಸರ್ ಅರ್ಥ ಆಗ್ಲಿಲ್ಲ, ನೀವೇನು ಹೇಳಿದ್ರಿ ಸರ್? ದೀಸ್ ಆರ್ ದ ಸೆಂಟ್ರಲ್ ಮೆಟಲ್ ಆಟಮ್ ವಿಚ್ ಸರೌಂಡೆಡ್ ಬೈ ಫಿಕ್ಸ್ ನಂಬರ್ ಆಫ್ ಲಿಗ್ಯಾಂಡ್ಸ್. ಒಂದು ಎಕ್ಸಾಂಪಲ್ ತಗೊಳ್ಳೋಣ ಸರ್. K4 Fe CN6. ಎಸ್ ಸರ್, ಇದು ಒಂದು ಬೆಸ್ಟ್ ಎಕ್ಸಾಂಪಲ್. ಸಿಇಟಿಲಿ ಎಲ್ಲ ನೀವು ಯಾವ್ದು ಐಯುಪ್ಯಾಕ್ ನಾಮಿನಿಕ್ಲೇಚರ್ ನೋಡುವಾಗ ಎಲ್ಲಾದ್ರಲ್ಲಿ ಈ ಕಾಂಪೌಂಡ್ ನೇಮ್ ಬರ್ತಾನೆ ಇರುತ್ತೆ ಸರ್. ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಕಾಂಪ್ಲೆಕ್ಸ್ ಕಾಂಪೌಂಡ್. ಇಲ್ಲಿ ಏನಿದೆ? ಸೆಂಟ್ರಲ್ ಮೆಟಲ್ ಆಟಮ್ ಇದೆ. ಯಾವ್ದು ಸೆಂಟ್ರಲ್ ಮೆಟಲ್ ಆಟಮ್? ಯಾರಾದ್ರೂ ಹೇಳ್ತೀರಾ? ಎನಿಬಡಿ ಯಾವ್ದಾದ್ರು ಹೇಳ್ತೀರಾ ಸರ್? ಸೆಂಟ್ರಲ್ ಮೆಟಲ್ ಆಟಮ್ ಯಾವ್ದು? ಐರನ್. ಐರನ್ ಅನ್ನೋದು ಸೆಂಟ್ರಲ್ ಮೆಟಲ್ ಆಟಮ್. ಈ ಐರನ್ ಸೆಂಟ್ರಲ್ ಮೆಟಲ್ ಆಟಮ್ ನ ಸರೌಂಡೆಡ್ ಮಾಡ್ತಾ ಇರೋದು ಯಾವ್ದು? ಲಿಗ್ಯಾಂಡ್. ಸೊ ಅದಕ್ಕೆ ಏನ್ ಹೇಳ್ತಾನೆ? ಕಾಂಪ್ಲೆಕ್ಸ್ ಸಾಲ್ಟ್ಸ್, ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಆರ್ ದ ಅಡಿಷನಲ್ ಕಾಂಪೌಂಡ್ಸ್ ವಿಚ್ ಕಂಟೈನ್ ಸೆಂಟ್ರಲ್ ಮೆಟಲ್ ಆಟಮ್ surrounded by fixed number of ligands through coordinate bond. ಅದಕ್ಕೆ ನಾವು ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಒನ್ ಮೋರ್ ಎಕ್ಸಾಂಪಲ್ ಸರ್. Cu NH3 4 SO4. ಸರ್ ಇಲ್ಲಿ ಯಾವುದು ಸೆಂಟ್ರಲ್ ಮೆಟಲ್ ಆಟಮ್ ಹೇಳಿ ನೋಡೋಣ ಯಾರಾದ್ರೂ? ಇಲ್ಲಿ ಯಾವುದು ಸೆಂಟ್ರಲ್ ಮೆಟಲ್ ಆಟಮ್? ವೆರಿ ಗುಡ್, ಕಾಪರ್. ಸೂಪರ್. Copper is a central metal atom surrounded by what? A fixed number of ligands. ಏನ್ ಸರ್ ಇಲ್ಲಿ 6 ಬರ್ದಿದ್ದೀರಾ ನೀವು, ಇಲ್ಲಿ 4 ಬರ್ದಿದ್ದೀರಾ? ಯಾಕೆ ಸರ್ ಇಲ್ಲಿ 6 ಬರಿಬೇಕು? ಯಾಕೆ ಸರ್ ಇಲ್ಲಿ 4 ಬರಿಬೇಕು? ಯಾಕೆ? ಬಿಕಾಸ್ ಬೇಸ್ಡ್ ಆನ್ ದ ನೇಚರ್ ಆಫ್ ದಟ್ ಮೆಟಲ್ ಆಟಮ್. ಬೇಸ್ಡ್ ಆನ್ ದ ನೇಚರ್ ಆಫ್ ದ ಮೆಟಲ್ ಆಟಮ್ ಮುಖಾಂತರ ನಾವು ಅದನ್ನ ಫಿಲ್ ಮಾಡ್ಕೊಳ್ತೀವಿ ಲಿಗ್ಯಾಂಡ್ಸ್ ನ. ಸೊ ಇಲ್ಲಿ ಕಾಪರ್ ಇಸ್ ಅ ಸೆಂಟ್ರಲ್ ಮೆಟಲ್ ಆಟಮ್. ಒನ್ ಮೋರ್ ಎಕ್ಸಾಂಪಲ್ ಸರ್. ಒನ್ ಮೋರ್ ಎಕ್ಸಾಂಪಲ್. NiCO4. ಸರ್ ಇಲ್ಲಿ ಯಾವುದು ಸರ್ ಸೆಂಟ್ರಲ್ ಮೆಟಲ್ ಆಟಮ್? ಎನಿಬಡಿ? ನಿಕಲ್. ವೆರಿ ಗುಡ್. ನಿಕಲ್. ನಾಟ್ ಸ್ಮಾಲ್ ಲೆಟರ್ ಎನ್ ಅಲ್ಲ ಪುಟ, ಕ್ಯಾಪಿಟಲ್ ಲೆಟರ್ ಎನ್. ಎಸ್, ಚೇಂಜ್ ಮಾಡಿದೆ. ವೆರಿ ಗುಡ್, ವೆರಿ ಗುಡ್ ಸಂಜನಾ. ಎಸ್, ನಿಕಲ್. ಟೆಟ್ರಾ ಕಾರ್ಬನಿಲ್ ನಿಕಲ್. ಸೊ ನಿಕಲ್ ಇಸ್ ಅ ಸೆಂಟ್ರಲ್ ಮೆಟಲ್ ಆಟಮ್. ಸೊ ಸಿಂಪಲ್. ಏನು ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಅಂದ್ರೆ ದೀಸ್ ಆರ್ ದ ಅಡಿಷನ್ ಕಾಂಪೌಂಡ್ಸ್ ವಿಚ್ ಕಂಟೈನ್ ಸೆಂಟ್ರಲ್ ಮೆಟಲ್ ಆಟಮ್. ಸರ್ ಸೆಂಟ್ರಲ್ ಮೆಟಲ್ ಆಟಮ್ ಅಂದ್ರೆ ಸೋಡಿಯಮು ಆಗ್ಬೋದಾ ಸರ್? ಆಗುತ್ತಾ ಸೋಡಿಯಂ? ಎನಿಬಡಿ? ಸೋಡಿಯಂ ಆಗುತ್ತಾ ಸೆಂಟ್ರಲ್ ಮೆಟಲ್ ಆಟಮ್ ಅಂದ್ರೆ? ನೋ. ಸೂಪರ್. ಯಾಕೆ ಆಗಲ್ಲ ಸರ್? ಜನರಲಿ ನಾವು ಯಾಕೆ ಆಗಲ್ಲ? ಜನರಲಿ ನಾವು ಟ್ರಾನ್ಸಿಷನ್ ಮೆಟಲ್ಸ್ ನ ಯೂಸ್ ಮಾಡ್ತೀವಿ. ಟ್ರಾನ್ಸಿಷನ್ ಮೆಟಲ್ಸ್ ಓನ್ಲಿ ಡಿ ಬ್ಲಾಕ್ ಎಲಿಮೆಂಟ್ಸ್. ಸೂಪರ್. ಡಿ ಬ್ಲಾಕ್ ಎಲಿಮೆಂಟ್ಸ್, ಈವನ್ ಎಫ್ ಬ್ಲಾಕ್ ಎಲಿಮೆಂಟ್, ಡಿ ಬ್ಲಾಕ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ನ ಸೆಂಟ್ರಲ್ ಮೆಟಲ್ ಆಟಮ್ ಆಗಿ ಯೂಸ್ ಮಾಡ್ತೀವಿ. ಯಾವುದು? ಕಾಪರ್ ಇರ್ಬೋದು, ಐರನ್ ಇರ್ಬೋದು, ಪ್ಲಾಟಿನಂ ಇರ್ಬೋದು, ಪೆಲೇಡಿಯಂ ಇರ್ಬೋದು. ಸೊ ಅದನ್ನ ಯೂಸ್ ಮಾಡ್ತಾರೆ. ಸೊ ಸಿಂಪಲ್ ಓವರ್ ಆಲ್ ಕನ್ಕ್ಲೂಷನ್ ಏನು ಸರ್? ಕಾಂಪ್ಲೆಕ್ಸ್ ಕಾಂಪೌಂಡ್ ಅಂದ್ರೆ ಸಿಂಪಲ್ ಆಗಿ ತಿಳ್ಕೊಳ್ಳಿ ಮಕ್ಕಳ. ದೀಸ್ ಆರ್ ದ ಅಡಿಷನ್ ಕಾಂಪೌಂಡ್ಸ್ ವಿಚ್ ಕಂಟೈನ್ ಸೆಂಟ್ರಲ್ ಮೆಟಲ್ ಆಟಮ್ ಸರೌಂಡೆಡ್ ಬೈ, ಅದ್ರ ಸುತ್ತ ಲಿಗ್ಯಾಂಡ್ಸ್ ಇರ್ಬೇಕು. ಲಿಗ್ಯಾಂಡ್ಸ್ ಅಂದ್ರೆ ಏನು ಅಂತ ಆಮೇಲೆ ಹೇಳ್ತೀನಿ. ಸರೌಂಡೆಡ್ ಬೈ ಫಿಕ್ಸ್ಡ್ ನಂಬರ್ ಆಫ್ ಲಿಗ್ಯಾಂಡ್ಸ್ ಬೈ ಕೋಆರ್ಡಿನೇಟ್ ಬಾಂಡ್. ಕೋವಲೆಂಟ್ ಬಾಂಡ್ ಅಲ್ಲ, ಸ್ಪೆಷಲ್ ಟೈಪ್ ಆಫ್ ಕೋವಲೆಂಟ್ ಬಾಂಡ್. ಸೊ ಅದನ್ನ ನಾವು ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಅಂತ ಕರಿತೀವಿ. ರೈಟ್ ಸರ್. ಈ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ನ ಕ್ಲಾಸಿಫೈ ಮಾಡೋದಾದ್ರೆ ಪುನಃ ಇಲ್ಲಿ ಕಾಂಪ್ಲೆಕ್ಸ್ ಅಯಾನ್ ಅಂದ್ರೆ ಈ ಕಾಂಪ್ಲೆಕ್ಸ್ ಕಾಂಪೌಂಡ್ ಅಲ್ಲಿ ವಾಟ್ ಆರ್ ಕಾಂಪ್ಲೆಕ್ಸ್ ಅಯಾನ್? ಏನು ಕಾಂಪ್ಲೆಕ್ಸ್ ಅಯಾನ್ ಅಂದ್ರೆ? ದೀಸ್ ಆರ್ electrically charged species. These are the charged species which contain central metal atom surrounded by once again ligands by
ಕೋಆರ್ಡಿನೇಟ್ ಬಾಂಡ್, ಅದಕ್ಕೆ ನಾವು ಏನಂತ ಕರಿತೀವಿ ಕಾಂಪ್ಲೆಕ್ಸ್ ಅಯಾನ್. ಸೊ ಈ ಕಾಂಪ್ಲೆಕ್ಸ್ ಅಯಾನ್ ಮೂರ್ ತರ ಇದೆ ಸರ್. ಒನ್ ಇಸ್ ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್, ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್. Another one is anionic complex. Another one is neutral complex. Sir, what are cationic complex? What are anionic complex? What are neutral complex? Anybody? Cationic complex ಅಂದ್ರೆ ಏನು? ಯಾವ್ದಾರ ಒಂದು ಕಾಂಪ್ಲೆಕ್ಸ್ ಕಾಂಪೌಂಡ್ ತಗೊಳ್ಳೋಣ ಸರ್. ಯಾವ್ದಾದ್ರು ಪ್ಲೆಂಟಿ ಆಫ್ ಎಕ್ಸಾಂಪಲ್ಸ್ ಗಳಿದೆ, ನಮಗ್ ಗೊತ್ತಿರೋ ಅಂತದನ್ನೇ ತಗೊಳ್ಳೋಣ ಸರ್. ಯಾವುದು ಸರ್? ಕುಪ್ರಮೋನಿಯಂ ಸಲ್ಫೇಟ್, CuNH3 4SO4 ಇದೆ ಸರ್. NH3 4SO4, ರೈಟ್ ಸರ್. ಇದನ್ನ ನಾನು ಡಿಸೋಸಿಯೇಟ್ ಮಾಡಿದೆ ಆಕ್ವಿಯಸ್ ಮೀಡಿಯಂ ಅಲ್ಲಿ. ಡಿಸೋಸಿಯೇಟ್ ಮಾಡಿದ್ರೆ ವೆರಿ ಗುಡ್ ಸರ್, ಪಾಸಿಟಿವ್ಲಿ ಚಾರ್ಜ್ಡ್ ಕಾಂಪ್ಲೆಕ್ಸ್ ಅಯಾನ್, ಸೂಪರ್. ಇದನ್ನ ಡಿಸೋಸಿಯೇಟ್ ಮಾಡಿದಾಗ ನನಗೆ ಕಾಂಪ್ಲೆಕ್ಸ್ ಅಯಾನ್ ಬರುತ್ತೆ. ಏನ್ ಬರುತ್ತೆ ಸರ್? CuNH3 4 2+ and then SO4 2-. ಇದನ್ನ ನಾನು ಕ್ಯಾಟೈನಿಕ್ ಕಾಂಪ್ಲೆಕ್ಸ್ ಅಂತ ಕರಿತೀನಿ. ಯಾಕೆ ಕ್ಯಾಟೈನಿಕ್ ಕಾಂಪ್ಲೆಕ್ಸ್ ಅಂತ ಕರೆದ್ರಿ? ಇಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಇದೆ, ಸರೌಂಡೆಡ್ ಬೈ ಫಿಕ್ಸ್ಡ್ ನಂಬರ್ ಆಫ್ ligands through coordinate bond containing cations. ಕ್ಯಾಟಯಾನ್ಸ್ ಅಂದ್ರೆ ಆ ಕಾಂಪ್ಲೆಕ್ಸ್ ಅಯಾನ್ ಅಲ್ಲಿ ಏನಾದ್ರೂ ಪಾಸಿಟಿವ್ ಚಾರ್ಜ್ ಇದ್ದರೆ ಅದನ್ನ ನಾವೇನಂತ ಕರಿತೀವಿ? ಕ್ಯಾಟಯಾನಿಕ್ ಕಾಂಪ್ಲೆಕ್ಸಸ್. ಯಾವ್ದಾರು ಇರ್ಬೋದು ಎಕ್ಸಾಂಪಲ್ಸ್ ಸರ್. ಬರೆಯುವಾಗ ಯಾವಾಗ್ಲೂ ಕ್ಯಾಟಯಾನ್ಸ್ ನ ಫಸ್ಟ್ ಬರೀರಿ, ಆಮೇಲೆ ಆನಯಾನ್ಸ್ ನ ಬರೀರಿ. ಸೊ ಅದು ವೆದರ್ ಇಟ್ ಈಸ್ ಸಿಂಪಲ್ ಸಾಲ್ಟ್ ಆಗ್ಬೋದು ಅಥವಾ ವೆದರ್ ಇಟ್ ಈಸ್ ಕಾಂಪ್ಲೆಕ್ಸ್ ಸಾಲ್ಟ್ ಆದ್ರೂ ಆಗ್ಬೋದು. ನೀವು ಸಾಲ್ಟ್ ಅನಾಲಿಸಿಸ್ ಅಲ್ಲಿ ಬರೆಯುವಾಗ ಕೂಡ ಕೆಲವು ಮಕ್ಕಳು ಏನ್ ಮಾಡ್ತಾರೆ, ಅಲ್ಯೂಮಿನಿಯಂ ಸಲ್ಫೇಟ್ ಅಂದ್ರೆ ಸಲ್ಫೇಟ್ ಅಂಡ್ ದೆನ್ ಅಲ್ಯೂಮಿನಿಯಂ. ದಯವಿಟ್ಟು ಆ ತರ ಬರಿಬೇಡಿ ಮಕ್ಕಳ. ಬರೆಯುವಾಗ ಯಾವಾಗಲೂ ಕ್ಯಾಟಯಾನ್ ನ ಫಸ್ಟ್ ನೇಮ್ ಮಾಡಬೇಕು, ಆಮೇಲೆ ಆನಯಾನ್. ಅದಕ್ಕೋಸ್ಕರ ಇಲ್ಲಿ ಕಾಂಪ್ಲೆಕ್ಸ್ ಅಯಾನ್ ನ ಬರೆದು ಆಮೇಲೆ ಕ್ಯಾಟಯಾನ್ ನ ಬರೆದು ಆಮೇಲೆ ಆನಯಾನ್ ತಗೊಂಡಿದ್ದೀನಿ. ಸೊ ಹಾಗಾದ್ರೆ ವಾಟ್ ಆರ್ ಆನಯಾನಿಕ್ ಕಾಂಪ್ಲೆಕ್ಸಸ್? ಎನಿಬಡಿ? ಏನು anionic complex ಅಂದ್ರೆ? ನೆಗೆಟಿವ್ಲಿ ಚಾರ್ಜ್ಡ್ ಸ್ಪೀಸೀಸ್ ವೆನ್ ದೇ ಆರ್ ಡಿಸೋಸಿಯೇಟ್ಸ್ ಇನ್ ದ aqueous media ಇದ್ರೆ. ಈಗ ಒಂದು ಎಕ್ಸಾಂಪಲ್ ಅಲ್ಲೇ ಇದೆ ಸರ್, K4FeCN6 ನ ನೀವು ಡಿಸೋಸಿಯೇಟ್ ಮಾಡಿದ್ರೆ ಸೊ ಏನ್ ಬರುತ್ತೆ? 4K+ and then FeCN6 4-. FeCN6 4-. ಸೊ ಹಾಗಾದ್ರೆ ಇಲ್ಲಿ ಯಾವುದು? ಇದನ್ನ anionic complex ಅಂತ ಯಾಕೆ ತಗೊಳ್ತೀನಿ? ಬಿಕಾಸ್ ಹಿಯರ್ ಆಲ್ಸೋ ದೇರ್ ಇಸ್ ಎ ಸೆಂಟ್ರಲ್ ಮೆಟಲ್ ಆಟಮ್ ಸರೌಂಡೆಡ್ ಬೈ ligands by through covalent bond containing anion charge. ಸೊ ಅದಕ್ಕೋಸ್ಕರ ಇದನ್ನ anionic complexes ಅಂತ ಕರಿತೀನಿ. ಇಲ್ಲೂ ಕೂಡ ನೋಡಿ, ಪಾಸಿಟಿವ್ ಅಯಾನ್ ನ ಫಸ್ಟ್ ಬರ್ದಿದ್ದೀನಿ, ಆಮೇಲೆ ನೆಗೆಟಿವ್ ಅಯಾನ್ ಬರ್ದಿದ್ದೀನಿ. ಸೊ ಸಿಂಪಲ್. Anionic complexes are the complexes in which, sir, when they are dissolved in the aqueous media, it dissociates into, sir, complex ion carries negative charge. Neutral complex ಅಂದ್ರೆ ಏನು? ನ್ಯೂಟ್ರಲ್ ಕಾಂಪ್ಲೆಕ್ಸ್ ಅಂದ್ರೆ ಟೆಟ್ರಾ ಕಾರ್ಬನಿಲ್ ನಿಕ್ಕಲ್, ಬೆಸ್ಟ್ ಎಕ್ಸಾಂಪಲ್ NiCO4. ಎಸ್ ಸರ್, ಇದನ್ನ ಡಿಸೋಸಿಯೇಟ್ ಮಾಡಕ್ಕಾಗತ್ತಾ? ಎನಿಬಡಿ? ಡಿಸೋಸಿಯೇಟ್ ಮಾಡಕ್ಕಾಗತ್ತಾ? ಎಸ್. ಒನ್ ಮೋರ್ ಎಕ್ಸಾಂಪಲ್. ಎಸ್, COCl3 NH3 ಥ್ರೈಸ್. ಎಸ್, ವೆರಿ ಗುಡ್ ಸರ್. ಇದು ವೆರಿ ಗುಡ್ ಪುಟ. ಇದು ಟೆಟ್ರಾ ಕಾರ್ಬನಿಲ್ ನಿಕ್ಕಲ್ ಆಗೋಲ್ಲ. ಬಿಕಾಸ್ ಯಾಕೆಂದ್ರೆ ಒಳಗಡೆ ನಮಗೆ ಅಯಾನ್ಸ್ ಯಾವ್ದು ಇಲ್ಲ, ಎಲ್ಲ ಕಾಂಪ್ಲೆಕ್ಸ್ ಒಳಗಡೆ ಇದೆ. ಸೊ ಇಲ್ಲೇನಾಗುತ್ತೆ? ವಿ ಕ್ಯಾನ್ ನಾಟ್ ಡಿಸೋಸಿಯೇಟ್ ಮಾಡಕ್ಕಾಗಲ್ಲ. ದ ಎಂಟೈರ್ ಕಾಂಪ್ಲೆಕ್ಸ್ ಇಸ್ ನ್ಯೂಟ್ರಲ್, 0 ಇರುತ್ತೆ. 0, ಯಾಕಂದ್ರೆ ಇದು ನ್ಯೂಟ್ರಲ್ ಲಿಗ್ಯಾಂಡ್, ಅದರಿಂದ ನಿಕ್ಕಲ್ ನ್ಯೂಟ್ರಲ್ ಸ್ಟೇಟ್ ಅಲ್ಲಿ ಇರುತ್ತೆ. ಸೊ ಅದರಿಂದ ನಾವ್ ಇದನ್ನ ಡಿಸೋಸಿಯೇಟ್ ಮಾಡಕ್ಕಾಗಲ್ಲ. ಇಸ್ ನಾನ್ ಎಲೆಕ್ಟ್ರೋಲೈಟ್ ಅಂತಾನು ಕರೀತಾರೆ. ಸೊ ಅರ್ಥ ಆಯ್ತಾ? ಏನು ಸರ್? ಸೋ ಸಿಂಪಲ್. ಕಾಂಪ್ಲೆಕ್ಸ್ ಅಯಾನ್ಸ್ ಆರ್ ಕ್ಲಾಸಿಫೈಡ್ ಇಂಟು 3 types. One is called as cationic complex, anionic complex, neutral complex. Cationic complex andre complex ion carries positive charge ಅಷ್ಟೇ. Anionic complex andre complex ion containing negative charge. Next, neutral complex andre complex molecule does not have any charges. So ಅದಕ್ಕೆ ನಾವು neutral complex ಅಂತ ಕರಿತೀವಿ. ರೈಟ್ ಸರ್. ನೆಕ್ಸ್ಟ್ ಬರೋಣ.
ಸೆಂಟ್ರಲ್ ಮೆಟಲ್ ಆಟಮ್ ಅಂದ್ರೆ ಸೆಂಟ್ರಲ್ ಮೆಟಲ್ ಆಟಮ್. ಈಗ ತಾನೇ ಹೇಳಿದ್ರು ಸರ್ ಟ್ರಾನ್ಸಿಷನ್ ಮೆಟಲ್ಸ್ ಎಲ್ಲ ಆಗುತ್ತೆ ಅಂತ. ಆ ಮೆಟಲ್ಸ್ ಎಲ್ಲ ಸೆಂಟ್ರಲ್ ಮೆಟಲ್ಸ್ ಆಗಿ ತಗೊಳ್ತೀವಿ ಎಕ್ಸಾಂಪಲ್ ಅಂತ. ಏನು ವಾಟ್ ಆರ್ ಸೆಂಟ್ರಲ್ ಮೆಟಲ್ ಆಟಮ್? ಸರ್ ಸೆಂಟ್ರಲ್ ಮೆಟಲ್ ಆಟಮ್ are the metal atom or ions which gains, which accepts electrons from the ligands. The best example ಹೇಳಿದ್ವಲ್ಲ ಸರ್ ಯಾವುದು ಕುಪ್ರಮೋನಿಯಂ ಸಲ್ಫೇಟ್ CuNH3 4 SO4 2 SO4 ತಗೊಂಡ್ರೆ copper is a central metal atom because this copper receives an electrons from the ligands. ಸೊ ಈ ಮೆಟಲ್ ನಾವೇನ್ ಹೇಳ್ಬೋದು ಹಾಗಾದ್ರೆ ವಿಚ್ ರಿಸೀವ್ಸ್ ಅನ್ ಎಲೆಕ್ಟ್ರಾನ್ಸ್ ಫ್ರಮ್ ದ ಲಿಗ್ಯಾಂಡ್ಸ್ ಅಂದ್ರೆ ಏನಂತ ಕರಿಬಹುದು? ಯಾರಾದ್ರೂ ಹೇಳ್ತೀರಾ? ಸೆಂಟ್ರಲ್ ಮೆಟಲ್ ಆಟಮ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಎನಿಬಡಿ ಆರ್ ಆಲ್ಸೋ ಕಾಲ್ಡ್ ಆಸ್ ಲಿವಿಸ್ ಆಸಿಡ್ಸ್. ವಾಟ್ ಆರ್ ಲಿವಿಸ್ ಆಸಿಡ್ಸ್? ವಾಟ್ ಆರ್ ಲಿವಿಸ್ ಆಸಿಡ್ಸ್? ವಾಟ್ ಆರ್ ಲಿವಿಸ್ ಆಸಿಡ್ಸ್? ಲಾಸ್ಟ್ ಇಯರ್ ಸ್ಟಡಿ ಮಾಡಿರಾ ಕೆಮಿಕಲ್ ಈಕ್ವಲಿಬ್ರಿಯಂ ಅಲ್ಲಿ ಹೇಳಿರ್ತಾರೆ. ಲಿವಿಸ್ ಆಸಿಡ್ಸ್ ಅಂದ್ರೆ ಎಲೆಕ್ಟ್ರಾನ್ ಅಕ್ಸೆಪ್ಟರ್ಸ್. ಈ ಸೆಂಟ್ರಲ್ ಮೆಟಲ್ ಆಟಮ್ ಅಲ್ಲಿ ಎಲೆಕ್ಟ್ರಾನ್ಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಅದು ಸ್ಟೇಬಲ್ ಆಗೋದಕ್ಕೆ ಇನ್ನೊಬ್ಬರಿಂದ ಎಲೆಕ್ಟ್ರಾನ್ ನ ಪಡ್ಕೊಳ್ತಾರೆ. ಸೊ ಅದರಿಂದ ಯಾವಾಗಲೂ ಸೆಂಟ್ರಲ್ ಮೆಟಲ್ ಆಟಮ್ಸ್ ನಾವು ಲಿವಿಸ್ ಆಸಿಡ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಲಿವಿಸ್ ಆಸಿಡ್. ಬಿಕಾಸ್ ಎಲೆಕ್ಟ್ರಾನ್ ಪೇರ್ ಅಕ್ಸೆಪ್ಟರ್ಸ್. ಅರ್ಥ ಆಯ್ತಾ? ಈ ಸೆಂಟ್ರಲ್ ಮೆಟಲ್ ಆಟಮ್ ನ ಜನರಲಿ ನಾವು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಇಂದ ಕಾಂಪ್ಲೆಕ್ಸ್ ಫಾರ್ಮೇಶನ್ ನ ಮಾಡ್ತೀವಿ. ಅರ್ಥ ಆಯ್ತಾ? ಏನು ಸೆಂಟ್ರಲ್ ಮೆಟಲ್ ಆಟಮ್ ಅಂದ್ರೆ? ದೀಸ್ ಆರ್ ದ ಆಟಮ್ಸ್ ಆರ್ ಅಯಾನ್ಸ್ ವಿಚ್ ಅಕ್ಸೆಪ್ಟ್ ಎ ಫಿಕ್ಸ್ಡ್ ನಂಬರ್ ಆಫ್ ವಾಟ್ ಎಲೆಕ್ಟ್ರಾನ್ಸ್ ಫ್ರಮ್ ಲಿಗ್ಯಾಂಡ್ಸ್ ಥ್ರೂ ಕೋಆರ್ಡಿನೇಟ್ ಬಾಂಡ್. ಅದಕ್ಕೆ ನಾವು ಸೆಂಟ್ರಲ್ ಮೆಟಲ್ ಆಟಮ್ಸ್ ಅಂತ ಕರಿತೀವಿ. ಆ ಸೆಂಟ್ರಲ್ ಮೆಟಲ್ ನ ಲಿವಿಸ್ ಆಸಿಡ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಎಲೆಕ್ಟ್ರಾನ್ acceptors. Be careful, ಅದು ಇಂಪಾರ್ಟೆಂಟ್. ಕೇಳ್ತಾ ಇರ್ತಾರೆ ಲಿವಿಸ್ ಆಸಿಡ್ ಎಲ್ಲಿಂದ ಎಲ್ಲಿ ಅಂತ ಹುಡುಕಾಡಬೇಡಿ ಸರ್. ನೆಕ್ಸ್ಟ್ ಲಿಗ್ಯಾಂಡ್ಸ್ ಅಂದ್ರೆ ಏನು ಹಾಗಾದ್ರೆ? ವಾಟ್ ಆರ್ ಲಿಗ್ಯಾಂಡ್ಸ್? ಅದೇ ಬೇಕಾಗಿರೋದು ಮೇನ್. ಏನು ಸರ್ ಲಿಗ್ಯಾಂಡ್ಸ್? ಯಾರು ಹೇಳ್ತೀರಾ? ಎನಿಬಡಿ? ಲಿಗ್ಯಾಂಡ್ಸ್ ವೆರಿ ಗುಡ್. ವಿಚ್ ಅಕ್ಸೆಪ್ಟ್ಸ್ ಎಲೆಕ್ಟ್ರಾನ್. ಸಂಜನಯನ್ ವೆರಿ ಗುಡ್. ಲಿಗ್ಯಾಂಡ್ಸ್ ಅಂದ್ರೆ ಏನು? ಏನು ಲಿಗ್ಯಾಂಡ್ಸ್ ಅಂದ್ರೆ? ಅವ್ರು ವಿಚ್ ಅಕ್ಸೆಪ್ಟ್ಸ್ ಎಲೆಕ್ಟ್ರಾನ್ಸ್ ಅಂದ್ರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಅವರು ಮೆಟಲ್ಸ್ ಗೆ ಹೇಳ್ತಾ ಇರೋದು. ಸೊ ನಾನೀಗ ಲಿಗ್ಯಾಂಡ್ಸ್ ಗೆ ಕೇಳ್ತಾ ಇರೋದು. ಅವ್ರು ಆನ್ಸರ್ ಮಾಡಿದ್ದಾರೆ. ವೆರಿ ಗುಡ್ ಶಶಾಂಕ್. ವಿಚ್ ಡೊನೇಟ್ಸ್ ಎ ಪೇರ್ ಆಫ್ ಎಲೆಕ್ಟ್ರಾನ್. ಸೂಪರ್. ಸೊ ಲಿಗ್ಯಾಂಡ್ಸ್ ಆರ್ ದ ಆಟಮ್ಸ್, ಅಯಾನ್ಸ್ ಆರ್ ಮಾಲಿಕ್ಯೂಲ್ಸ್ which donates a pair of electron ಅಥವಾ more than one pair of electrons to the central metal atom to form ಏನು ಸರ್? ಕೋಆರ್ಡಿನೇಟ್ ಬಾಂಡ್. ಯಾವುದು ಎಕ್ಸಾಂಪಲ್ಸ್ ಹಾಗಾದ್ರೆ? ಒಂದು ಎಕ್ಸಾಂಪಲ್ ಕೊಡ್ತೀರಾ? ಲಿಗ್ಯಾಂಡ್ಸ್ ಸಯನೈಡ್ ಇರ್ಬೋದು, ಆರ್ ಇಟ್ ಮೇ ಬಿ ವಾಟರ್ ಇರ್ಬೋದು, ಆರ್ ಇಟ್ ಮೇ ಬಿ ಅಮೋನಿಯಾ ಇರ್ಬೋದು. ದೀಸ್ ಆರ್ ಕಾಲ್ಡ್ ಆಸ್ ಎಕ್ಸಾಂಪಲ್ಸ್ ಆಫ್ ಲಿಗ್ಯಾಂಡ್ಸ್. ಇದನ್ನ ಲಿಗ್ಯಾಂಡ್ಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಏನಂತ ಹೇಳ್ಬೋದು? ಲಿವಿಸ್ ಬೇಸಸ್. ಲಿವಿಸ್ ಬೇಸಸ್ ಅಂತ ಕರಿತೀವಿ. ಏನು ಲಿವಿಸ್ ಬೇಸಸ್ ಅಂದ್ರೆ? ಏನಾದ್ರು ಹೇಳ್ತೀರಾ? ವೆರಿ ಗುಡ್. ಬೇಸಸ್ ಸೂಪರ್. ಏನು ಲಿವಿಸ್ ಬೇಸ್ ಅಂದ್ರೆ? ಸ್ವಾತಿ, ವಾಟ್ ಆರ್ ಲಿವಿಸ್ ಬೇಸಸ್? ವಿಚ್ ಡೊನೇಟ್ಸ್ ಎ ಪೇರ್ ಆಫ್ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ರಿಚ್ ಇರುತ್ತೆ, ಇಲ್ಲಿ ಜಾಸ್ತಿ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಅವರು ಬೇರೆಯವ್ರಿಗೆ ಎಲೆಕ್ಟ್ರಾನ್ ಕೊಡೋದಕ್ಕೆ ರೆಡಿ ಇರ್ತಾರೆ. ಯಾಕಂದ್ರೆ ಸ್ಟೇಬಲ್ ಆಗೋಸ್ಕರ. ಎಸ್, ಎಲೆಕ್ಟ್ರಾನ್ ಡೋನರ್. ಸೂಪರ್. ಸೊ ದಟ್ಸ್ ವೈ ಲಿಗ್ಯಾಂಡ್ಸ್ ಅಂದ್ರೆ ಏನು? ತುಂಬಾ ಸಿಂಪಲ್. ಲಿಗ್ಯಾಂಡ್ಸ್ ಅಂದ್ರೆ ದೀಸ್ ಆರ್ ಆಟಮ್ಸ್ ಇರ್ಬೋದು, ಅಥವಾ ಮಾಲಿಕ್ಯೂಲ್ಸ್ ಇರ್ಬೋದು, ಏನು ಚಾರ್ಜ್ ಸ್ಪೀಸಿಸ್ ಅಥವಾ ನ್ಯೂಟ್ರಲ್ ಸ್ಪೀಸಿಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ತಗೊಳ್ಳೋಣ. ವಿಚ್ ಡೊನೇಟ್ಸ್ one pair or more than one pair electrons to the central metal atom to coordinate linkage ಅಥವಾ coordinate bond. ಸೊ ಅದಕ್ಕೆ ನಾವು ಲಿಗ್ಯಾಂಡ್ಸ್ ಅಂತ ಕರಿತೀವಿ ಸರ್. ಯಾವ ತರ ಕ್ಲಾಸಿಫೈ ಮಾಡ್ತಾರೆ ಲಿಗ್ಯಾಂಡ್ಸ್ ನ ಹಾಗಾದ್ರೆ? ಹೇಗೆ ಕ್ಲಾಸಿಫೈ ಮಾಡ್ತಾರೆ ಸರ್? ಫಸ್ಟ್ ಬೇಸ್ಡ್ ಆನ್ ದ ಚಾರ್ಜ್. ಬೇಸ್ಡ್ ಆನ್ ದಿ ಚಾರ್ಜ್. Generally, ligands are classified into three types. One is neutral ligand. Another one is
cation ligand ಇರಬಹುದು or anion ligand. So what are neutral ligands? What are neutral ligands? The ligands which does not contain any charges. Very good sir. Ligands andreno, neutral ligands andreno. Neutral ligands are the type of ligands which does not contain any charges. Example, ammonia, NH3, water, H2O, carbonyl, CO, nitrosyl, NO. These are the examples of what? Neutral ligand. Yes sir, very good. NH3, capital letter N and then capital letter H putta, small letter N alla. Be careful, ಬರೆಯುವಾಗ ಹುಷಾರಾಗಿ ಬರೀರಿ. Next, cationic ligands. Cationic ligands ಅಂದ್ರೇನು? These are the ligands which carries positive charge. Positive charge. Best example, NO2 plus, or it may be NO plus nitrosonium ion, nitronium ion. ಇದು ಇದೇ ಬೇರೆ ನೇಮ್. ಬಿ ಕೇರ್ಫುಲ್. ಇದನ್ನ ನಾವು ನೈಟ್ರೋಸೋನಿಯಂ ಅಯಾನ್, ಇದನ್ನ ನೈಟ್ರೋನಿಯಂ ಅಯಾನ್. ಹೈಡ್ರೋಸಿನ್, ಸೊ ಹೈಡ್ರೋಸೀನಿಯಂ ಅಯಾನ್, NH2, NH3 plus. The ligands which carries positive charges, ಅದನ್ನ ನಾವು cationic ligands ಅಂತ ಕರಿತೀವಿ. Anionic ligands as usual ಏನಂತ ಹೇಳ್ಬೋದು? The ligands which carries negative charge. Very good. The ligands carries negative charge. Example, Cl minus, Br minus, F minus, NO2 minus, NO3 minus. ಬೇಕಾದಷ್ಟಿದೆ ಸರ್. Simple ಆಗಿ, based on the charges, they are classified into three types. Neutral ligands, the ligands does not have any charges. Cationic ligands, the ligands having positive charge. Anionic ligand, the ligand having negative charge. ಅದು based on the charge ಮುಖಾಂತರ ನಾವು classify ಮಾಡ್ತೀವಿ. Yes sir. Next, based on the number of what? Based on number of liganding site. Donation based on number of liganding site. So how many types? Anybody? Right sir. So first one is monodentate ligand, and then bidentate ligand, tridentate ligand. Next, tetradentate ligand, hexadentate ligand. Based on the number of electron donors donated to the central metal atom, they are classified into what? They are classified into 5 types. Monodentate ligands is a type of ligands which donates only one pair of electrons. ಅದಕ್ಕೆ ನಾವು monodentate ligand ಅಂತ ಕರಿತೀವಿ. ಆ monodentate ligand ಮೇ ಬಿ ಏನು ಸರ್? ವಾಟರ್ ಇರಬಹುದು. ನ್ಯೂಟ್ರಲ್ ligands H2O or NH3 or CO. ಸೊ ಅದನ್ನ ನಾವು monodentate ligand ಅಂತ ಕರಿತೀವಿ. ಇಲ್ಲಿ ಲಿಗ್ಯಾಂಡಿಂಗ್ ಸೈಟ್ ಯಾವುದು? ವಾಟರ್ ಅಲ್ಲಿ ಆಕ್ಸಿಜನ್ ಇಸ್ ಅ ಲಿಗ್ಯಾಂಡಿಂಗ್ ಸೈಟ್ ಸರ್, ವಿಚ್ ಡೊನೇಟ್ಸ್ ಅ ಎಲೆಕ್ಟ್ರಾನ್ ಪೇರ್ ಟು ದ ಸೆಂಟ್ರಲ್ ಮೆಟಲ್ ಆಟಮ್. ಸೊ ಅಮೋನಿಯಾದಲ್ಲಿ ಯಾವುದು ಲಿಗ್ಯಾಂಡಿಂಗ್ ಸೈಟ್? ನೈಟ್ರೋಜನ್ ಇಸ್ ಅ ಲಿಗ್ಯಾಂಡಿಂಗ್ ಸೈಟ್, ಅದು ಮೆಟಲ್ ಆಟಮ್ಗೆ ಡೊನೇಟ್ ಮಾಡುತ್ತೆ. ಕಾರ್ಬೊನಿಲ್ CO ದಲ್ಲಿ ಕಾರ್ಬನ್ ಡೊನೇಟ್ ಮಾಡುತ್ತೆ. So ಅರ್ಥ ಆಯ್ತಾ? So monodentate ligands are the type of ligands which donates only one pair of electrons to the central metal atom, called as monodentate ligand. So bidentate ligand ಅಂದ್ರೇನು? Anybody? Bidentate ligand which donates
which donates ಏನು ಸರ್ 2 pair of electrons to the central metal atom. ಒಂದು pair electron ನ ಡೊನೇಟ್ ಮಾಡಲ್ಲ, 2 pair of electrons ನ ಡೊನೇಟ್ ಮಾಡಿದ್ರೆ ಸೊ ಅದನ್ನ ನಾವೇನಂತ ಕರಿತೀವಿ bidentate ligand. bidentate ligand. ವೆರಿ ಗುಡ್. ಸೊ ಬೆಸ್ಟ್ ಎಕ್ಸಾಂಪಲ್ ಯಾವುದು? ಯಾರು ಕೊಡ್ತೀರಾ ಎಕ್ಸಾಂಪಲ್ bidentate ligand ಗೆ? bidentate ligand ಗೆ ethylene diamine. The best example is ethylene diamine. Very good, Ian. Very good. So CH2 NH2 CH2 NH2. So illi which one is a liganding site? ಯಾವುದು liganding site? Nitrogen atom sir. ಈ ನೈಟ್ರೋಜನ್ ಆಟಮ್ ಎಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡುತ್ತೆ ಸೆಂಟ್ರಲ್ ಮೆಟಲ್ ಆಟಮ್ ಗೆ. ಸೊ ದಟ್ಸ್ ವೈ ಇದನ್ನ ನಾವು bidentate ligand ಅಂತ ಕರಿತೀವಿ. ಸೊ ಇದನ್ನ ಈಥೇನ್ 1,2 ಡಯಾಮೈನ್ ಅಂತ ಕರಿಬಹುದು. ಹೇಳುವಾಗ ನೇಮ್ ಮಾಡುವಾಗ ಈಥೇನ್ 1,2 ಡಯಾಮೈನ್ ಅಥವಾ ಇಥಿಲಿನ್ ಡಯಾಮೈನ್ ಅಥವಾ ಶಾರ್ಟ್ ಫಾರ್ಮ್ ಅಲ್ಲಿ ಹೇಳ್ಬಹುದು ಅಂದ್ರೆ EN ಅಂತ ಹೇಳ್ತೀವಿ ಸರ್. ಕೆಲವು ಟೆಕ್ಸ್ಟ್ ಬುಕ್ ಅಲ್ಲಿ ಅಥವಾ ಕೆಲವು ಎಕ್ಸಾಮ್ಸ್ ಅಲ್ಲಿ ಕೇಳ್ತಾ ಇರ್ತಾರೆ ಸರ್, EN ಅಂತ ಕೊಟ್ಬಿಡ್ತಾರೆ. ಸೊ ಏನು EN ಅಂತ ಕನ್ಫ್ಯೂಷನ್ ಆಗ್ಬೇಡಿ. ದ ಶಾರ್ಟ್ ಫಾರ್ಮ್ ಆಫ್ ವಾಟ್? ಇಥಿಲಿನ್ ಡಯಾಮೈನ್ ನ EN ಅಂತ ಕರಿತೀವಿ. ಸೊ ವಿಚ್ ಆರ್ ದ liganding site? ಯಾವ ಆಟಮ್ ಇಸ್ ಅ liganding site in the given example ಅಂದ್ರೆ ನೈಟ್ರೋಜನ್ ಆಟಮ್. ವಾಟ್ ಟೈಪ್ ಆಫ್ ligand ಅಂದ್ರೆ ಇಟ್ ಇಸ್ ಎ bidentate. ಯಾಕೆ ಇಟ್ ಇಸ್ ಎ bidentate ಅಂದ್ರೆ ಎರಡು ಪೇರ್ ಆಫ್ ಎಲೆಕ್ಟ್ರಾನ್ಸ್ ನ ಡೊನೇಟ್ ಮಾಡುತ್ತೆ ಸೆಂಟ್ರಲ್ ಮೆಟಲ್ ಆಟಮ್ ಗೆ. ಸಿಂಪಲ್. ಇದೊಂದೇನಾ ಸರ್? ಬೇಕಾದಷ್ಟಿದೆ. ಬೇರೆ ಯಾರು ಹೇಳ್ತೀರಾ ಎಕ್ಸಾಂಪಲ್? ಯಾವುದು ಸರ್? ಆಕ್ಸಲೇಟೋ ಅಯಾನ್. ಸೊ ವಾಟ್ ಇಸ್ ದ ಫಾರ್ಮುಲಾ ಆಫ್ ಆಕ್ಸಲೇಟೋ ಅಯಾನ್? COO minus. So ಇಲ್ಲಿ oxygen is a liganding site which donate a pair of electrons to the central metal atom. So ಅದಕ್ಕೆ ಇದನ್ನ ನಾವೇನಂತ ಕರಿತೀವಿ? bidentate ligand. ಆಕ್ಸಿಲೇಟೋ ಅಯಾನ್. ಕ್ಲಿಯರ್? ಸೊ ಬೇಕಾದಷ್ಟಿದೆ ಸರ್ ಎಕ್ಸಾಂಪಲ್. ಸೊ ನೀವು ಲಿಗ್ಯಾಂಡಿಂಗ್ ಸೈಟ್ ಯಾವ್ದಿದೆ ಅಂತ ನೋಡ್ಕೊಂಡು ವೆದರ್ ಇಟ್ ಈಸ್ ಒಂದು ಲಿಗ್ಯಾಂಡ್ ಸೈಟ್ ಇದ್ರೆ ಮೊನೋಡೆಂಟೇಟ್ ಅನ್ನಿ, ಎರಡು ಲಿಗ್ಯಾಂಡ್ ಸೈಟ್ ಇದ್ರೆ bidentate. ಸರ್ ನಮ್ಗೆ ಹೆಂಗ್ ಅರ್ಥ ಆಗುತ್ತೆ? ಸೊ ಅದಕ್ಕೆ ನೀವು ಪ್ರೀವಿಯಸ್ ಇಯರ್ ಸ್ಟಡಿ ಮಾಡಿರ್ತಿರಲ್ಲ ಸರ್ ಕೆಮಿಕಲ್ ಬಾಂಡಿಂಗ್ ಅಲ್ಲಿ ಅಥವಾ ಬೇರೆ ಕಾನ್ಸೆಪ್ಟ್ ತಿಳ್ಕೊಂಡ್ರೆ ಎಲೆಕ್ಟ್ರಾನ್ ರಿಚ್ ಸೆಂಟರ ಅಥವಾ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸೆಂಟರ ನೋಡ್ಕೊಂಡು ನೀವು ಐಡೆಂಟಿಫೈ ಮಾಡ್ಬೇಕು. ಈಗ ಯಾವ್ದೋ ಒಂದು ಕಾಂಪೌಂಡ್ ಕೊಡ್ತಾನೆ ಸರ್, ನೀವು ನೋಡೇ ಇರಲ್ಲ, ಕೇಳೇ ಇರಲ್ಲ ಸರ್ ಅನ್ಕೊಳ್ಳಿ, ನೈಟ್ರೋಜನ್. ಇದು ಯಾವ್ದೋ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಕೊಟ್ಟಿದ್ದಾನೆ ಸರ್. ಏನು ಸರ್ ಆರ್ಗ್ಯಾನಿಕ್ ಅಲ್ಲೂ ಇದೆಯಾ ಸರ್? ಖಂಡಿತವಾಗ್ಲೂ ಇದೆ. ಇಲ್ಲೇನು ಇದು ಲಿಗ್ಯಾಂಡ್ ಇದೆಯಾ? ಖಂಡಿತ ಇದೆ ಸರ್. ಇಲ್ಲಿ ನೈಟ್ರೋಜನ್ ಆಟಮ್ ಇದೆ ಬೈ ಪೆರಿಡಿನ್ ಅಂತ. ಸೊ ಇದು ಎಲೆಕ್ಟ್ರಾನ್ ಪೇರ್ ನ ಡೊನೇಟ್ ಮಾಡುತ್ತೆ. ಸೊ ಇಟ್ ಇಸ್ ಅ bidentate ligand. ತುಂಬಾ ಕಷ್ಟ ಸರ್ ಜ್ಞಾಪಕ ಇಟ್ಕೊಳ್ಳೋದು. ಖಂಡಿತ ಹೈಡ್ರೋಸಿನ್ ಅಂತ ಒಂದು ಮಾಲಿಕ್ಯೂಲ್ ಇದೆ. ಹೈಡ್ರೋಸಿನ್ ಮಾಲಿಕ್ಯೂಲ್ ಅಲ್ಲಿ ಮೋನೋಡೆಂಟೇಟಾ bidentate ಸರ್? ಫಾರ್ಮುಲಾನೇ ಗೊತ್ತಿಲ್ಲ ಸರ್ ನಮ್ಗೆ. ಹಾಗಾದ್ರೆ ಖಂಡಿತ ಹೋಗಲು ಫಾರ್ಮುಲಾ ಗೊತ್ತಿದ್ರೆ ಪ್ರಿಡಿಕ್ಟ್ ಮಾಡ್ಬೋದು, ಇಲ್ಲ ಆಗೋದಿಲ್ಲ. ಏನು ವಾಟ್ ಇಸ್ ದ ಫಾರ್ಮುಲಾ ಆಫ್ ಹೈಡ್ರೋಸಿನ್? NH2. ಓ ಎಸ್ ಸರ್, ಈಗ ನಾವು ಹೇಳ್ಬೋದು. ಯಾಕೆ ಹೇಳಿ? ಫಾರ್ಮುಲಾ ಗೊತ್ತಾಯ್ತು. ಲಿಗ್ಯಾಂಡಿಂಗ್ ಸೈಟ್ ಯಾವುದು ಅಂತ ಕಂಡುಹಿಡಿಬಹುದು. ಈಗ ಹೇಗೆ ಹೇಳ್ಬೋದು? ನೈಟ್ರೋಜನ್ ಇಸ್ ಎ ಲಿಗ್ಯಾಂಡಿಂಗ್ ಸೈಟ್. ಇಲ್ಲಿ ಎಲೆಕ್ಟ್ರಾನ್ ರಿಚ್ ಸೆಂಟರ್ಸ್ ಇದೆ. ಸೊ ಅದರಿಂದ ಫಾರ್ಮೇಶನ್ ಮಾಡಬಹುದು. ಸೊ ಹಾಗಾದ್ರೆ ಏನ್ ಸರ್ ಹಿಂಗೆ ಹೇಳಿದ್ರಾ? ಮೀಥೇನ್ ಕೊಡ್ತೀನಿ ಸರ್. ಮೀಥೇನ್ ಲಿಗ್ಯಾಂಡ ಅಲ್ವಾ? ಎನಿಬಡಿ ಬೇಗ ಮೀಥೇನ್ ಲಿಗ್ಯಾಂಡ ಅಲ್ಲ? ಯಾರು ಹೇಳ್ತೀರಾ? ಸಂಜನಾ, ಶಶಾಂಕ್? ನೋ. ಸೂಪರ್, ವೆರಿ ಗುಡ್. ಯಾಕೆ ನೋ? ಯಾಕೆ ಅಂದ್ರೆ ಅಲ್ಲಿ ಲಿಗ್ಯಾಂಡ್ ಸೈಟ್ ಇಲ್ಲ ಸರ್. ಯಾಕೆ? ಕಾರ್ಬನ್ ಎಲ್ಲಾರ ಜೊತೆನೂ ಬಾಂಡ್ ಫಾರ್ಮೇಶನ್ ಆಗ್ಬಿಟ್ಟಿದೆ. ವೇಲೆನ್ಸಿ ಆಫ್ ಕಾರ್ಬನ್ ಇಸ್ 4. ಸೊ ಎಲ್ಲಾರ ಜೊತೆ ಬಾಂಡ್, ಹೈಡ್ರೋಜನ್ ಜೊತೆ ಬಾಂಡ್ ಫಾರ್ಮೇಶನ್ ಆಗ್ಬಿಟ್ಟಿದೆ. ಸೊ ಇನ್ನೆಲ್ಲಿದೆ ಅದಕ್ಕೆ ನಾನ್ ಬಾಂಡೆಡ್ ಪೇರ್? ಎಲ್ಲಿದೆ ಅಲ್ಲಿ ಬಾಂಡ್ ಫಾರ್ಮೇಶನ್ ಮಾಡೋದಕ್ಕೆ? ಜಾಗ ಇಲ್ಲ. ಸೊ ದಟ್ಸ್ ವೈ ಇದು ಲಿಗ್ಯಾಂಡ್ ಅಲ್ಲ. ಸೊ ಅದನ್ನ ತಿಳ್ಕೋಬೇಕು. ಬೇಸಿಕ್ ಫಸ್ಟ್ ತಿಳ್ಕೊಂಡು ನೀವು ಪ್ರಿಡಿಕ್ಟ್ ಮಾಡ್ತೀರಾ. ಮಿಲಿಯನ್ಸ್ ಆಫ್ ಕಾಂಪೌಂಡ್ಸ್ ಇದಾವೆ, ರಾಡಿಕಲ್ಸ್ ಗಳು ಇದಾವೆ. ಸೊ ಆಗ ಬೇಸಿಕ್ ಏನು, ಅದು ಲಿಗ್ಯಾಂಡ್ ಸೈಟ್ ಇದೆಯಾ ಇಲ್ವಾ ನೋಡ್ಕೊಂಡು, ಯಾವ್ದು ಅಲ್ಲಿ ಎಲೆಕ್ಟ್ರಾನ್ ರಿಚ್ ಸೆಂಟರ್ ಇದೆಯಾ, ಅದು ಡೊನೇಟ್ ಮಾಡುತ್ತಾ ನೋಡ್ಕೊಂಡು ನೀವು ಪ್ರಿಡಿಕ್ಟ್ ಮಾಡಿ. ರೈಟ್ ಸರ್, ಈಗ ಅರ್ಥ ಆಯ್ತಾ? ಏನು ಸರ್ ಮೋನೋಡೆಂಟೇಟ್ ಲಿಗ್ಯಾಂಡ್ ಅಂದ್ರೆ ವಿಚ್ ಡೊನೇಟ್ಸ್
ಓನ್ಲಿ ಒನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಟು ದ ಸೆಂಟ್ರಲ್ ಮೆಟಲ್ ಆಟಮ್. Bidentate ligand andre which donates two pair of electrons to the central metal atom. Okay, next tridentate, tetradentate as well as hexadentate na ನಾವು polydentates ಅಂತಾನು ಕರಿತೀವಿ. So what are tridentate ligand ಹಾಗಾದ್ರೆ? Tridentate ligand sir which donates three pairs of electrons. Yes, very good. Which donates three pairs of electrons. One example ತಗೊಂಡ್ರೆ tridentate ligand ಗೆ anybody? NH2 CH2 CH2 NH CH2 CH2 NH2 ಈಗ ತಗೊಳ್ತೀನಿ ಸರ್. ಎಸ್ ಹೇಳ್ಬೋದಾ? ಏನ್ ಹೇಳ್ತೀರಾ? ಡೈ ಇಥಿಲಿನ್ ಟ್ರೈಅಮೈನ್. ತುಂಬಾ ಸಿಂಪಲ್ ಸರ್. ಡೈ ಇಥಿಲಿನ್, ಎರಡು ಇಥಿಲಿನ್ ಮಾಲಿಕ್ಯೂಲ್ ಇದೆ. ಟ್ರೈಅಮೈನ್, ಯಾಕೆ ಟ್ರೈಅಮೈನ್? ಮೂರು ಅಮೈನ್ ಇದೆ. ಸೊ ಇದು ಲಿಗ್ಯಾಂಡಿಂಗ್ ಸೈಟ್. ನೈಟ್ರೋಜನ್ ಅಲ್ಲಿ ನಾನ್ ಬಾಂಡೆಡ್ ಪೇರ್ ಇದೆ, ಎಲೆಕ್ಟ್ರಾನ್ ಕೊಡುತ್ತೆ. ಇಲ್ಲಿ ನೈಟ್ರೋಜನ್ ಅಲ್ಲಿ ನಾನ್ ಬಾಂಡ್ ಪೇರ್ ಇದೆ, ಎಲೆಕ್ಟ್ರಾನ್ ಕೊಡುತ್ತೆ. ಇಲ್ಲೂ ನೈಟ್ರೋಜನ್ ಅಲ್ಲಿ ನಾನ್ ಬಾಂಡ್ ಪೇರ್ ಇದೆ, ಎಲೆಕ್ಟ್ರಾನ್ ಕೊಡುತ್ತೆ ಸರ್. ಹಾಗಾದ್ರೆ ಇದು ಟ್ರೈಡೆಂಟೆಡ್ ತಾನೆ? ಹೌದು ಸರ್. ಯಾಕೆಂದ್ರೆ ಅಟ್ ಎ ಟೈಮ್ 3 pairs of electrons are donated to the central metal atom. ಅಷ್ಟೇ, ಸಿಂಪಲ್. ಹಾಗಾದ್ರೆ ಇದನ್ನ ಏನಂತ ಹೇಳ್ಬೋದು? ಡೈಇಥಿಲಿನ್ ಟ್ರೈಅಮೈನ್, ಡೈಇಥಿಲಿನ್ ಟ್ರೈಅಮೈನ್ ಅಂತ ಹೇಳ್ತೀವಿ. ಸೊ ಅದೇ ತರ ಟೆಟ್ರಾಡೆಂಟೇಟ್ ಲಿಗ್ಯಾಂಡ್, ಟೆಟ್ರಾಡೆಂಟೇಟ್ ಲಿಗ್ಯಾಂಡ್. ಎನಿವನ್? Yes, very good sir. Triethylene tetraamine. Super, super. Shashank BN. ಏನು ಸರ್? Triethylene tetramine. ಹೇಗೆ ಬರಿಬಹುದು? ಹೇಗೆ ಬರಿಬಹುದು ಸರ್? ತುಂಬಾ ಸಿಂಪಲ್. ಆಸ್ ಇಟ್ ಈಸ್ NH2 CH2 CH2 NH CH2 NH and then CH2 NH2. Yes sir. ಈಗ how many liganding sites ಇಲ್ಲಿದೆ ನೋಡಿ ಸರ್. ನೈಟ್ರೋಜನ್ 1, ನೈಟ್ರೋಜನ್ 2, ನೈಟ್ರೋಜನ್ 3, ನೈಟ್ರೋಜನ್ 4. ಸೊ ಎಷ್ಟು? ಟ್ರೈಇಥಿಲಿನ್ 1 ethylene molecule, 2 ethylene molecule and then 3 ethylene molecule. So triethylene tetramine 1 2 3 4. So it is a tetradentate ligand. Is an best example for ಯಾವುದು ಸರ್? tetradentate ligand. ಇನ್ನೊಂದಿದೆ ಸರ್, ನಮ್ಮ ಎಕ್ಸಾಂಪಲ್ ಕೇಳ್ತಾ ಇರ್ತಾರೆ ಸರ್. ಯಾವುದು? EDTA belongs to what type of ligand ಅಂತ ಕೇಳಿದ್ರಪ್ಪ. EDTA ಏನು ಸರ್? ನೇಮೇ ಆಗಿದೆ. ಯಾರು ಹೇಳ್ತೀರಾ? what do you mean by EDTA? EDTA what type of ligand? First of all structure ಏನು ಸರ್? ನಮ್ಗೆ ಗೊತ್ತಿಲ್ವಲ್ಲ ಸರ್. Anybody? Polydentate. Very good. Yes, Lakshmi brother, very good. Polydentate. ಆ ಪಾಲಿಡೆಂಟೇಟ್ ಅಲ್ಲಿ ಯಾವುದು? ಯಾಕೆಂದ್ರೆ ಪಾಲಿಡೆಂಟೇಟ್ ಅಂದ್ರೆ ಮೋರ್ ದ್ಯಾನ್ 2 ಇದ್ರೆ ಟ್ರೈಡೆಂಟೇಟ್, ಟೆಟ್ರಾಡೆಂಟೇಟ್, ಪೆಂಟಾಡೆಂಟೇಟ್, ಹೆಕ್ಸಾಡೆಂಟೇಟ್ ಹೋಗ್ತಾ ಇದ್ರೆ ಅದು ನಾವು ಪಾಲಿಡೆಂಟೇಟ್ ಅಂತ ಕರಿತೀವಿ. ಸೊ EDTA ಅನ್ನೋದು ಯಾವ ಡೆಂಟೇಟು ಸರ್? ಸ್ಟ್ರಕ್ಚರ್ ಹೇಳ್ತೀನಿ, ಆಮೇಲೆ ಬೇಕಾ ನೀವು ಪ್ರಿಡಿಕ್ಟ್ ಮಾಡಬಹುದು ಸರ್. ಏನು ಸರ್? ಇಥಿಲಿನ್ ಡೈಅಮೈನ್ ಟೆಟ್ರಾ ಅಸಿಟೇಟ್. ಇಥಿಲಿನ್ ಡೈಅಮೈನ್ ಏನು ಸರ್? ಟೆಟ್ರಾ ಅಸಿಟೇಟ್. ಸೊ ಈಗ ಇಥಿಲಿನ್ ಡೈಅಮೈನ್ ಟೆಟ್ರಾ ಅಸಿಟೇಟ್ ಹೇಗೆ ಹೇಳ್ತೀರಾ ಸರ್? ಸ್ಟ್ರಕ್ಚರ್ ಹೇಗೆ ಬರೀತೀರಾ? ಹೇಗೆ ಬರೀತೀರಾ? ಇಟ್ ಇಸ್ ಏನು ಸರ್? ವಾಟ್ ಟೈಪ್ ಆಫ್ ಲಿಗ್ಯಾಂಡ್? ಹೆಕ್ಸಾಡೆಂಟೇಟ್ ಲಿಗ್ಯಾಂಡ್. ವೆರಿ ಗುಡ್ ಸರ್. ಹೆಕ್ಸಾಡೆಂಟೇಟ್ ಲಿಗ್ಯಾಂಡ್. CH2 ಬರ್ಕೋಬಹುದಾ? ನೆಕ್ಸ್ಟ್ ನೈಟ್ರೋಜನ್ ಆಟಮ್ ಇದೆ, ನೈಟ್ರೋಜನ್ ಆಟಮ್ ಇದೆ. ಸೊ CH2 ಬರ್ದ್ಬಿಟ್ರೆ ಇದೇನಿದು? ಡೈಡೆಂಟೇಟ್ ಲಿಗ್ಯಾಂಡ್ ಆಗ್ಬಿಡುತ್ತೆ. ಆದರೆ ಈ H ಮಾಲಿಕ್ಯೂಲ್ ನ ರಿಪ್ಲೇಸ್ ಮಾಡ್ತೀನಿ ಅಸಿಟೇಟ್ ಮಾಲಿಕ್ಯೂಲ್ಗೆ. ಟೆಟ್ರಾ ಅಸಿಟೇಟ್ ಅಸ್ಟಿಕ್ ಆಸಿಡ್ ಅಂದ್ರೆ CH3 COO ಮೈನಸ್, CH3 COO ಮೈನಸ್, ಇಲ್ಲೂ ಕೂಡ CH3 COO ಮೈನಸ್, CH3 COO ಮೈನಸ್. ಸರ್ ಈಗ ಯಾವ್ದು ಸರ್ ಲಿಗ್ಯಾಂಡಿಂಗ್ ಸೈಟ್ ಇದೆ? ನೈಟ್ರೋಜನ್ ಇದೆ, ಎಸ್. ಇಲ್ಲೂ ನೈಟ್ರೋಜನ್ ಇದೆ, ಎಸ್.
ಆಕ್ಸಿಜನ್ ಲಿಗ್ಯಾಂಡಿಂಗ್ ಸೈಟ್, ಆಕ್ಸಿಜನ್ ಇಸ್ ಲಿಗ್ಯಾಂಡಿಂಗ್ ಸೈಟ್. ಇಲ್ಲಿ ಆಕ್ಸಿಜನ್ ಇಸ್ ಲಿಗ್ಯಾಂಡಿಂಗ್ ಸೈಟ್, ಆಕ್ಸಿಜನ್ ಇಸ್ ಲಿಗ್ಯಾಂಡಿಂಗ್ ಸೈಟ್. ಎಷ್ಟಾಯ್ತು ಹಂಗಂದ್ರೆ ನೈಟ್ರೋಜನ್ 2 ಎಲೆಕ್ಟ್ರಾನ್ ಪೇರ್ಸ್ ನ ಡೊನೇಟ್ ಮಾಡ್ತಾ ಇದೆ. ದೆನ್ ಆಕ್ಸಿಜನ್ 1 2 3 4 ಆಕ್ಸಿಜನ್ 4 ಎಲೆಕ್ಟ್ರಾನ್ ಪೇರ್ಸ್ ನ ಡೊನೇಟ್ ಮಾಡ್ತಾ ಇದೆ. ಸೊ ದಟ್ಸ್ ವೈ 4 + 2 is 6. So that's why it is a hexadentate ligand. ಇದೇ ಕೊಡಲ್ಲ ಸರ್. ಈ ಇಥಿಲಿನ್ ಡೈಅಮೈನ್ ಟ್ರೈಅಸಿಟೇಟ್ ಅಂತ ಕೊಟ್ರು, ಟ್ರೈಅಸಿಟೇಟ್ ಕೊಟ್ರು ಇನ್ಸ್ಟೆಡ್ ಆಫ್ ಟೆಟ್ರಾ. ಏನ್ ಸರ್ ಇಷ್ಟು ಕನ್ಫ್ಯೂಷನ್ ಮಾಡ್ತಾರ? ಖಂಡಿತವಾಗಲು. ಆಗ ಏನ್ ಮಾಡ್ಬೇಕು, ಒಂದು ಅಸಿಟೇಟ್ ನ ತೆಗೆದು ಅಲ್ಲಿ ಎಚ್ ಬರೆದ್ರೆ ಮುಗೀತು. ಇಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ವಾಟ್ ಪೆಂಟಾಡೆಂಟೇಟ್. ಯಾಕೆ? ಒಂದು ಲಿಗ್ಯಾಂಡಿಂಗ್ ಸೈಟ್ ಹೋಯ್ತಲ್ಲ ಸರ್, ಆಪ್ಷನ್ ಇಲ್ಲ ಅಲ್ಲಿ. ಇದನ್ನ ನಾವು ಏನಂತ 1 2 3 ಟ್ರೈಅಸಿಟೇಟ್ ಅಂತ ಕರಿತೀವಿ ಸರ್. ಅರ್ಥ ಆಯ್ತಾ? ಸೊ ಅರ್ಥ ಆಯ್ತಾ? ಎಸ್ ಸರ್, ಗುಡ್. ಸೊ ಅಂದ್ರೆ ಪಾಲಿಡೆಂಟೇಟ್ ಲಿಗ್ಯಾಂಡ್ ಅಂದ್ರೆ ದೀಸ್ ಆರ್ ದ types of one of the type of ligand in which more than 3 pairs of electrons na donate ಮಾಡ್ತಾ ಇದ್ರೆ ಸೊ ಅದನ್ನ ನಾವು ಪಾಲಿಡೆಂಟೇಟ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಎಸ್, ವೆರಿ ಗುಡ್, ಸೂಪರ್. ಹಾಗಾದ್ರೆ ಇನ್ನೊಂದು ಟೈಪ್ ಇದೆ ಸರ್, ಸ್ಪೆಷಲ್ ಕ್ಯಾರೆಕ್ಟರ್. ನಮಗಂತೂ ಕನ್ಫ್ಯೂಷನ್ ಮಾಡೋದಲ್ಲೇ ಇರ್ತೀವಿ ಸರ್ ನಾವಂತೂ. ಅದ್ಬಲ್ಲು ಎಸ್ಪೆಷಲಿ ಲೆಕ್ಚರರ್ಸ್ ಗಳು ಅದು ಕೆಮಿಸ್ಟ್ರಿ ಬಿಡ್ತೀವಾ? ಎಷ್ಟೆಷ್ಟು ರಿಸ್ಕ್ ಆಗ್ತಾ ಇದೆ. ಸೊ ಅದನ್ನ ಕಾನ್ಸೆಪ್ಟ್ ಚೆನ್ನಾಗಿ ತಿಳ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ಸಯನೈಡ್ ಅಂತ ಯಾವ್ದೋ ಒಂದು ಕಾಂಪೌಂಡ್ ಇದೆ ಅನ್ಕೊಳ್ಳೋಣ ಸರ್. ಈ ಸಯನೈಡ್ ಅಲ್ಲಿ ಏನ್ ಸರ್, ಕಾರ್ಬನ್ ಇದೆ, ನೈಟ್ರೋಜನ್ ಇದೆ. ಸೊ ಇದನ್ನ ನಾನು ಸಯನೈಡ್ ಅನ್ನ ಆಂಬಿಡೆಂಟೇಟ್ ಲಿಗ್ಯಾಂಡ್ ಅಂತ ಇದೆ ಸರ್ ಒಂದು. ಏನು ಆಂಬಿಡೆಂಟೇಟ್ ಲಿಗ್ಯಾಂಡ್ ಅಂದ್ರೆ? ಎನಿಬಡಿ? ವಾಟ್ ಆರ್ ಆಂಬಿಡೆಂಟೇಟ್ ಲಿಗ್ಯಾಂಡ್? ವೆರಿ ಗುಡ್, ಸೂಪರ್. ಆಂಬಿಡೆಂಟೇಟ್ ಲಿಗ್ಯಾಂಡ್ ಏನು? ಆಂಬಿಡೆಂಟೇಟ್ ಲಿಗ್ಯಾಂಡ್ ಅಂದ್ರೆ ದೀಸ್ ಆರ್ ದ ಟೈಪ್ ಆಫ್ ಲಿಗ್ಯಾಂಡ್ ಇನ್ ವಿಚ್ one of the more than one liganding site present in the molecule. ಒಂದಕ್ಕಿಂತ ಜಾಸ್ತಿ ಲಿಗ್ಯಾಂಡಿಂಗ್ ಸೈಟ್ ಇದ್ದರೆ ಸೊ ಅದನ್ನ ನಾವು ಆಂಬಿಡೆಂಟೇಟ್ ಲಿಗ್ಯಾಂಡ್ ಅಂತ ಕರಿತೀವಿ. ಕೇಳಿದಿರಲ್ವಾ ಆಂಫಿಬಿಯನ್ಸ್ ಅಂತ ಬಯಾಲಜಿಲಿ? ಏನು ಆಂಫಿಬಿಯನ್ಸ್ ಅಂದ್ರೆ ನೀರಲ್ಲೂ ಇರ್ಬೋದು, ಯಾವ್ದಾರ ಸ್ಪೀಸೀಸ್ ಇದ್ರೆ ನೀರಲ್ಲೂ ಇರ್ಬೋದು ಮತ್ತೆ ಭೂಮಿಯಲ್ಲೂ ಇರ್ಬೋದು. ಸೊ ಹಾಗೇನಾಗುತ್ತೆ, ಎರಡು ಕಡೆನೂ ಇದ್ರೂ ಕೂಡ ಬದುಕ್ತವೆ. ಅದೇ ತರ ಇಲ್ಲೂ ಅಷ್ಟೇ, ಎರಡು ತರ ಲಿಗ್ಯಾಂಡ್ಸ್ ಇದೆ, ಸೈಟ್ಸ್ ಇದೆ. ಬಟ್ ಕಂಡೀಷನ್ ಅಪ್ಲೈ ಅಟ್ ಎ ಟೈಮ್ ವಿಚ್ ಡೊನೇಟ್ಸ್ ಓನ್ಲಿ 1 pair of electrons to the central metal atom. ಎರಡು ಒಟ್ಟೊಟ್ಟಿಗೆ ಕೊಡಲ್ಲ ಸರ್, ಒಂದೇ ಟೈಮ್ ಅಲ್ಲಿ ಎರಡು ಕೊಡಲ್ಲ, ಒಂದೇ ಟೈಮ್ ಅಲ್ಲಿ 1 pair of electrons ನ ಡೊನೇಟ್ ಮಾಡುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ? ಆಂಬಿಡೆಂಟೇಟ್ ಲಿಗ್ಯಾಂಡ್. ಸರ್ ಇಲ್ಲಿ ಸಯನೈಡ್ ಅಲ್ಲಿ ಏನಾದ್ರೂ ಕಾರ್ಬನ್ ಡೊನೇಟ್ ಮಾಡ್ತಾ ಇದ್ರೆ ಏನಂತ ಕರಿತೀವಿ? ಎನಿಬಡಿ? ಕಾರ್ಬನ್ ಡೊನೇಟ್ ಮಾಡ್ತಾ ಇದ್ರೆ ಐಸೋಸಯನೋ? ಎಸ್ ಸರ್, ವೆರಿ ಗುಡ್. ಅದೇ ತರ ನೈಟ್ರೋಜನ್ ಏನಾದ್ರು ಡೊನೇಟ್ ಮಾಡ್ತಾ ಇದ್ರೆ ಏನಂತ ಕರಿತೀವಿ ಸರ್? ಸಯನೋ. ಯಾವ್ದು ಸಯನೋ ಅಂಡ್ ದೆನ್ ಐಸೋಸಯನೈಡ್. ಈಗ ಸೊ ಕಾರ್ಬನ್ ಏನಾದ್ರು ಡೊನೇಟ್ ಮಾಡ್ತಾ ಇದ್ರೆ ನಾವೇನಂತ ಕರಿತೀವಿ? ಕಾಲ್ ಇಟ್ ಆಸ್ ಸಯನೈಡ್ ಲಿಗ್ಯಾಂಡ್, ಸಯನಿಡೋ. ನೈಟ್ರೋಜನ್ ಏನಾದ್ರು ಡೊನೇಟ್ ಮಾಡ್ತಾ ಇದ್ರೆ ಕಾಲ್ ಇಟ್ ಆಸ್ ಐಸೋಸಯನೈಡ್ಸ್. ಅರ್ಥ ಆಯ್ತಾ? ಒಂದೊಂದು ಲಿಗ್ಯಾಂಡ್ ಸೈಟ್ಸ್ ಚೇಂಜ್ ಮಾಡುವಾಗ, ಸೊ ಲಿಗ್ಯಾಂಡ್ ಸೈಟ್ ಚೇಂಜ್ ಮಾಡುವಾಗ ಅದ್ರ ನೇಮ್ ಚೇಂಜ್ ಆಗುತ್ತೆ ಸರ್. ಸೊ ಕಾರ್ಬನ್ ಏನಾದ್ರು ಡೊನೇಟ್ ಮಾಡ್ತಾ ಇದ್ರೆ ಎಲೆಕ್ಟ್ರಾನ್ ಪೇರ್ ಆಗಿ ನೇಮ್ ಇಟ್ ಆಸ್ ಸಯನಿಡೋ. ಸೊ ನೈಟ್ರೋಜನ್ ಏನಾದ್ರು ಡೊನೇಟ್ ಮಾಡ್ತಾ ಇದ್ರೆ ಲಿಗ್ಯಾಂಡ್ ಸೈಟ್ ಆಗಿ ಐಸೋಸಯನಿಡೋ ಅಂತ ಕರಿತೀವಿ. ಸೊ ಅದೇ ತರ ಇನ್ಯಾವ್ದಿದೆ ಸರ್? ಬೇರೆ ಯಾವ್ದಾದ್ರು ಎಕ್ಸಾಂಪಲ್ಸ್ ಇದೆಯಾ? ಎನಿಬಡಿ? SCN ಇಲ್ಲಿ ನೈಟ್ರೋಜನ್ ಡೊನೇಟ್ ಮಾಡುತ್ತೆ, ಇಲ್ಲಿ ಸಲ್ಫರ್ ಡೊನೇಟ್ ಮಾಡ್ತಾರೆ. ಲೈಕ್ ಲಿಗ್ಯಾಂಡ್ ಸೈಟ್ ಇಸ್ ನೈಟ್ರೋಜನ್ ಇಯರ್, ಸಲ್ಫರ್ ಇಯರ್ ಲಿಗ್ಯಾಂಡ್ ಸೈಟ್. ಸೊ ಇದನ್ನ ಏನಂತ ಕರಿತೀವಿ? ಎನಿಬಡಿ? NO2. ವೆರಿ ಗುಡ್ ಸರ್, NO2 ಇಲ್ಲಿ ನೈಟ್ರೋಜನ್ ಏನಾದ್ರು ಡೊನೇಟ್ ಮಾಡಿದ್ರೆ ನೈಟ್ರಿಟೋ ಎನ್ ಲಿಗ್ಯಾಂಡಿಂಗ್ ಸೈಟ್. ಅದೇ ONO ಏನಾದ್ರು ಆಕ್ಸಿಜನ್ ಡೊನೇಟ್ ಮಾಡ್ತಾ ಇದ್ರೆ ನೈಟ್ರಿಟೋ O ಲಿಗ್ಯಾಂಡ್ ಸೈಟ್ ಅಂತ ಕರಿತೀವಿ ಸರ್. ಬೋತ್ ಆರ್ ನೈಟ್ರಿಟೋ ಮಾಲಿಕ್ಯೂಲ್, ಬಟ್ ನೈಟ್ರೋಜನ್ ಏನಾದ್ರು ಎಲೆಕ್ಟ್ರಾನ್ ನ ಡೊನೇಟ್ ಮಾಡ್ತಾ ಇದ್ರೆ ನೈಟ್ರಿಟೋ ಎನ್ ಲಿಂಕೇಜ್ ಅಂತ ಕರಿತೀವಿ.
ಆಕ್ಸಿಜನ್ ಏನಾದ್ರು ಡೊನೇಟ್ ಮಾಡಿದ್ರೆ ನೈಟ್ರಿಟೋ ಓ ಲಿಂಕೇಜ್ ಅಂತ ಕರಿತೀವಿ. ಸೊ ಇಲ್ಲೂ ಕೂಡ ನೈಟ್ರೋಜನ್ ಅನ್ನ ಏನಾದ್ರು ಡೊನೇಟ್ ಮಾಡ್ತಿದ್ರೆ ಏನಂತ ಹೇಳ್ಬೋದು, ಥಯೋಸೈನೈಡ್ ಅಂತ ಕರಿತೀವಿ. ಸಲ್ಫರ್ ಏನಾದ್ರು ಡೊನೇಟ್ ಮಾಡ್ತಾ ಇದ್ರೆ ಐಸೋ ಥಯೋಸೈನಿಡೋ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ವಾಟ್ ಆಂಬಿಡೆಂಟೆಡ್ ಲಿಗ್ಯಾಂಡ್ಸ್. ಎಸ್ ಸರ್, ವೆರಿ ಗುಡ್, ವೆರಿ ಗುಡ್. ಸೊ ಆಂಬಿಡೆಂಟೆಡ್ ಲಿಗ್ಯಾಂಡ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಎ ಲಿಂಕೇಜ್ ಟೈಪ್ ಆಫ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಯಾವ ಲಿಗ್ಯಾಂಡ್ ಸೈಟ್ ಲಿಂಕ್ ಮಾಡುತ್ತೆ ಆ ಬೇಸಿಸ್ ಮೇಲೆ ಹೇಳ್ತೀವಿ. ಸೊ ಒನ್ ಮೋರ್, ಚಿಲ್ಲಾಟಿಕ್ ಲಿಗ್ಯಾಂಡ್ ಅಂತ ಕರೀತಾರೆ ಸರ್. ಚಿಲ್ಲಾಟಿಕ್ ಲಿಗ್ಯಾಂಡ್ ಏನು? ಚಿಲ್ಲಾಟಿಕ್ ಲಿಗ್ಯಾಂಡ್ ಅಂದ್ರೆ, ಸೊ ದೀಸ್ ಆರ್ ದ ಪಾಲಿಡೆಂಟೆಡ್ ಲಿಗ್ಯಾಂಡ್ಸ್. ಅಂದ್ರೆ ವೆದರ್ ಇಟ್ ಇಸ್ ಡೈಡೆಂಟೇಟ್ ಇರ್ಬೋದು ಅಥವಾ ಟ್ರೈಡೆಂಟೇಟ್ ಇರ್ಬೋದು, ಇಟ್ ಫಾರ್ಮ್ ಎ ರಿಂಗ್ ಲೈಕ್ ಸ್ಟ್ರಕ್ಚರ್. ರಿಂಗ್ ಲೈಕ್ ಸ್ಟ್ರಕ್ಚರ್ ಫಾರ್ಮೇಶನ್ ಮಾಡ್ತಾ ಇದ್ರೆ ಕಾಂಪ್ಲೆಕ್ಸ್ ಸಾಲ್ಟ್ ಅಲ್ಲಿ, ಸೊ ಅದನ್ನ ನಾವು ಚಿಲ್ಲಾಟಿಕ್ ಲಿಗ್ಯಾಂಡ್ ಅಂತ ಕರಿತೀವಿ. ದ ಬೆಸ್ಟ್ ಎಕ್ಸಾಂಪಲ್ ಆಕ್ಸಲೆಟೋ ತಗೊಂಡ್ರೆ COO ಮೈನಸ್ COO ಮೈನಸ್. ಸೊ ಇಲ್ಲಿ ದೇರ್ ಆರ್ ಟೂ ಲಿಗ್ಯಾಂಡ್ ಸೈಡ್, ಸೊ ಅಟ್ ಎ ಟೈಮ್ ಎರಡು ಪೇರ್ ಆಫ್ ಎಲೆಕ್ಟ್ರಾನ್ಸ್ ನ ಡೊನೇಟ್ ಮಾಡ್ತಾ ಇದೆ. ಸೊ ದಟ್ಸ್ ವೈ ಇಟ್ ಫಾರ್ಮ್ ಎ ರಿಂಗ್ ಲೈಕ್ ಸ್ಟ್ರಕ್ಚರ್. ಚಿಲ್ಲಾಟಿಕ್ ಲಿಗ್ಯಾಂಡ್ಸ್ ಅಲ್ಲಿ ಮೋನೋಡೆಂಟೆಡ್ ಲಿಗ್ಯಾಂಡ್ಸ್ ಗಳು ರಿಂಗ್ ಲೈಕ್ ಸ್ಟ್ರಕ್ಚರ್ ಫಾರ್ಮೇಶನ್ ಮಾಡಲ್ಲ. ಟ್ರೈಡೆಂಟೇಟ್ ಮಾಡಬಹುದು ಅಥವಾ ಟೆಟ್ರಾಡೆಂಟೇಟ್ ಮಾಡಬಹುದು ಅಥವಾ ಪಾಲಿಡೆಂಟೇಟ್ ಮಾಡಬಹುದು. ಅದನ್ನ ಚಿಲ್ಲಾಟಿಕ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. EDTA ಇಸ್ ಅ ಚಿಲ್ಲಾಟಿಕ್ ಲಿಗ್ಯಾಂಡ್. ಸಿಟಿಲ್ ಕೇಳ್ತಾ ಇರ್ತಾನೆ ಸರ್, ಏನು ಸರ್? Cl as well as NH3 as well as H2O and then one more is O, ಯಾವ್ದನ್ನ? H minus. Yes, among these ligand which one is the ambidentate ligand? ಯಾವ್ದು ಆಂಬಿಡೆಂಟೆಡ್ ಲಿಗ್ಯಾಂಡ್ ಬರ್ತಾ ಇರುತ್ತೆ? ಸೈನೈಡ್ ಇಸ್ ಅನ್ ಆಂಬಿಡೆಂಟೆಡ್ ಲಿಗ್ಯಾಂಡ್. ವೆರಿ ಗುಡ್, ಬಿಕಾಸ್ ಕಾರ್ಬನ್ ಮತ್ತೆ ನೈಟ್ರೋಜನ್ ಎರಡು ಕೂಡ ಲಿಗ್ಯಾಂಡ್ ಸೈಟ್ ಇರುತ್ತೆ. ಅದೇ ತರ ಚಿಲ್ಲಾಟಿಕ್ ಲಿಗ್ಯಾಂಡ್ ಕೇಳ್ಬೋದು ಸರ್, ಹೇಗೆ? En as well as water as well as ammonia and then Cl minus. Which one is a chillatic ligand here? Very good, super. ಅಷ್ಟೇ, ಸಿಂಪಲ್. ಸೊ ನೀವು ಕಾನ್ಸೆಪ್ಟ್ ನ ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಪ್ರಿಡಿಕ್ಟ್ ಮಾಡಬಹುದು ಸರ್. ಅರ್ಥ ಆಯ್ತಾ ಸರ್? ಕ್ಲಾಸಿಫಿಕೇಶನ್ ಆಫ್ ಲಿಗ್ಯಾಂಡ್ಸ್ ಅಲ್ಲಿ ಒಂದು ಬೇಸ್ಡ್ ಆನ್ ದ ಚಾರ್ಜ್ ಮುಖಾಂತರ ಕ್ಲಾಸಿಫೈ ಮಾಡ್ತೀವಿ. ದಟ್ ಈಸ್ ಒಂದು ಯಾವುದು ಸರ್? ನ್ಯೂಟ್ರಲ್, ಕ್ಯಾಟಯಾನಿಕ್ ಆಸ್ ವೆಲ್ ಆಸ್ ಆನಯಾನಿಕ್. ನೆಕ್ಸ್ಟ್ ಬೇಸ್ಡ್ ಆನ್ ದ ನಂಬರ್, ಏನು, ಡೋನರ್ ಸೈಟ್. ಬೇಸ್ಡ್ ಆನ್ ದ ನಂಬರ್ ಆಫ್ donor site they are classified into so many types: monodentate, bidentate and then tridentate, tetradentate, hexadentate, polydentate anta classify ಮಾಡ್ತೀವಿ. And then more than one ligand site idre ambidentate ligand anta ಕರಿತೀವಿ. Sir, very good. Next, ring like structure formation ಮಾಡ್ತಿದ್ರೆ ಅದನ್ನ ಚಿಲ್ಲಾಟಿಕ್ ಲಿಗ್ಯಾಂಡ್ ಅಂತ ಕರಿತೀವಿ ಸರ್. ಅರ್ಥ ಆಯ್ತಾ? ಇದು ತುಂಬಾ ಇಂಪಾರ್ಟೆಂಟ್ ಮಕ್ಕಳ, ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ವಾಟ್ ಆರ್ ಲಿಗ್ಯಾಂಡ್ಸ್? Give an example, ಅಥವಾ ಒಂದು give an example for polydentate ligand ಅಥವಾ ಎಕ್ಸಾಂಪಲ್ ಕೊಟ್ಬಿಟ್ಟು ವಾಟ್ ಟೈಪ್ ಆಫ್ ಲಿಗ್ಯಾಂಡ್ ಬರ್ತಾ ಇರುತ್ತೆ. ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಸರ್. ನೆಕ್ಸ್ಟ್, ಕೋಆರ್ಡಿನೇಷನ್ ಸ್ಪಿಯರ್. ಕೋಆರ್ಡಿನೇಷನ್ ಸ್ಪಿಯರ್ ಏನು? ಕೋಆರ್ಡಿನೇಷನ್ ಸ್ಪಿಯರ್ ಅಂದ್ರೆ ಎನಿಬಡಿ? ಸೊ ಕನ್ಸಿಡರ್ ಎ complex compound K4FeCN6. ಸೊ ಇದೇನಾದ್ರು ಅಯೋನೈಸ್ ಆಯ್ತು ಅಂದ್ರೆ ಏನ್ ಫಾರ್ಮೇಶನ್ ಆಗುತ್ತೆ? ಮೊದ್ಲೇ ಹೇಳಿದೆ. ಸೊ K ಪ್ಲಸ್ ಅಂಡ್ ದೆನ್ FeCN6 4 ಮೈನಸ್. ಎಸ್ ಸರ್, ಇಲ್ಲಿ ಯಾವುದು ಕೋಆರ್ಡಿನೇಷನ್ ಸ್ಪಿಯರ್? ಎನಿಬಡಿ ಕೋಆರ್ಡಿನೇಷನ್ ಸ್ಪಿಯರ್ ಯಾವುದು? ದಿಸ್ ಒನ್ ಇಸ್ ಎ ಕೋಆರ್ಡಿನೇಷನ್ ಸ್ಪಿಯರ್. ಯಾಕೆ ಕೋಆರ್ಡಿನೇಷನ್ ಸ್ಪಿಯರ್? ಏನು ಕೋಆರ್ಡಿನೇಷನ್ ಸ್ಪಿಯರ್ಸ್ ಆದ ಏನು ಸರ್? ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ವಿಚ್ ಕಂಟೈನ್ ಸೆಂಟ್ರಲ್ ಮೆಟಲ್ ಆಟಮ್ ಸರೌಂಡೆಡ್ ಬೈ ಲಿಗ್ಯಾಂಡ್ಸ್ ಎನ್ಕ್ಲೋಸ್ಡ್ ಇನ್ ಸ್ಕ್ವೇರ್ ಬ್ರಾಕೆಟ್. ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಎನ್ಕ್ಲೋಸ್ ಮಾಡಿದ್ರೆ, ಸೊ ಅದನ್ನ ವೆರಿ ಗುಡ್ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಎನ್ಕ್ಲೋಸ್ ಮಾಡಿದ್ರೆ ಅದನ್ನ ನಾವು ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಆಸ್ ಕೌಂಟರ್ ಅಯಾನ್. ಇದನ್ನ ನಾವು ಕೌಂಟರ್ ಅಯಾನ್ ಅಂತ ಕರಿತೀವಿ. ಔಟ್ಸೈಡ್ ದ ಕೋಆರ್ಡಿನೇಷನ್ ಸ್ಪಿಯರ್ ಗೆ ಕೌಂಟರ್ ಅಯಾನ್ ಅಂತ ಕರಿತೀವಿ. ಒನ್ ಮೋರ್ ಎಕ್ಸಾಂಪಲ್, ಇಫ್ ಯು ಟೇಕ್ CuNH3 4SO4 ನ ತಗೊಂಡ್ರೆ ಇಲ್ಲಿ ಯಾವುದು ಕೋಆರ್ಡಿನೇಷನ್ ಸ್ಪಿಯರ್? ಇದು ಸರ್. ಹೇಗೆ? CuNH3 2 plus and then SO4 2 minus. Yes, ಇದು ಸರ್. It contains central metal atom surrounded by ligands. ಇದಕ್ಕೆ ನಾವೇನಂತ ಕರಿತೀವಿ? ಕೋಆರ್ಡಿನೇಷನ್ ಸ್ಪಿಯರ್. ಅರ್ಥ ಆಯ್ತಾ ಸರ್? ಸೊ ಕೋಆರ್ಡಿನೇಷನ್ ಸ್ಪಿಯರ್ ಮೀನ್ಸ್ these are the
ಕಾಂಪ್ಲೆಕ್ಸ್ ಕಾಂಪೌಂಡ್ ಇರಬಹುದು which contain central metal atom containing ligand with a square bracket. ಸ್ಕ್ವೇರ್ ಬ್ರಾಕೆಟ್ ಕಂಪಲ್ಸರಿ ಇರಲೇಬೇಕು ಸರ್. ರೈಟ್ ಸರ್. ಹಾಗಾದ್ರೆ ಒಂದು ಎಕ್ಸಾಂಪಲ್ ಸರ್. ಈಗ Ni ಯಾವುದು NiCO4 ಇಲ್ಲಿ ಕೋಆರ್ಡಿನೇಷನ್ ಸ್ಪಿಯರ್ ಇದೆಯಾ? ಅಯನೇಷನ್ ಫಾರ್ಮೇಶನ್ ಆಗಲ್ಲ ಬಿಕಾಸ್ ಇಟ್ ಇಸ್ ಅ ನ್ಯೂಟ್ರಲ್ ಲಿಗ್ಯಾಂಡ್ ಅಲ್ವಾ? ಇದನ್ನ ನ್ಯೂಟ್ರಲ್ ಸೆಂಟ್ರಲ್ ಮೆಟಲ್ ಆಟಮ್ ಡಿಸೋಸಿಯೇಟ್ ಆಗೋದೇ ಇಲ್ಲ. ಕ್ಯಾಟಯನ್ ಮತ್ತೆ ಆನಿಯನ್ ಫಾರ್ಮೇಶನ್ ಆಗಲ್ಲ. ಸೊ ಆಕ್ಸಿಡೇಷನ್ ಸ್ಟೇಟ್ ಏನಾಗಿದೆ, ನಿಕಲ್ 0 ಇರುತ್ತೆ. ಇಟ್ ಇಸ್ ಅ ನ್ಯೂಟ್ರಲ್ ಕಾಂಪ್ಲೆಕ್ಸ್ ಇರೋದ್ರಿಂದ 0 ಇರುತ್ತೆ ಸರ್. ಎಸ್ ಸರ್, ವೆರಿ ಗುಡ್. ನೆಕ್ಸ್ಟ್, ಕೋಆರ್ಡಿನೇಷನ್ ನಂಬರ್ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಕೋಆರ್ಡಿನೇಷನ್ ನಂಬರ್ ಆಫ್ ಕಾಂಪ್ಲೆಕ್ಸ್ ಅಯಾನ್. ಕೋಆರ್ಡಿನೇಷನ್ ನಂಬರ್ ಒಂದು ಎಕ್ಸಾಂಪಲ್ ತಗೊಳ್ತೀನಿ. K4FeCN6. ಎಸ್, ಏನು ಕೋಆರ್ಡಿನೇಷನ್ ನಂಬರ್ ಇಲ್ಲಿ? ಯಾರು ಹೇಳ್ತೀರಾ? ಎನಿಬಡಿ? Number of liganding site present in the complex compound. ಎಷ್ಟು liganding linkage ಇರುತ್ತೆ? How many coordination bond present in the complex compound? ಅದನ್ನು ನಾವು coordination number ಅಂತ ಕರಿತೀವಿ. ಹಾಗಾದ್ರೆ ಇದು ಎಷ್ಟು coordination number ಇಲ್ಲಿ? What is the coordination number here? Yes, very good sir. ಇಲ್ಲಿ ಇದು central metal atom. This is central metal atom. This is counter ion. ಇದನ್ನ ನಾನು ಕೌಂಟರ್ ಅಯಾನ್ ಅಂತ ತಗೊಳ್ತೀನಿ. ದಿಸ್ ಇಸ್ ಲಿಗ್ಯಾಂಡ್. ಇದೆಯಲ್ಲ ಈ ನಂಬರ್, ದಿಸ್ ಇಸ್ ಕಾಲ್ಡ್ ಆಸ್ ಕೋಆರ್ಡಿನೇಷನ್ ನಂಬರ್. ಸೊ ಟೋಟಲ್ ನಂಬರ್ ಆಫ್ ವಾಟ್? ಕೋಆರ್ಡಿನೇಷನ್ ಲಿಂಕೇಜ್ ಪ್ರೆಸೆಂಟ್ ಇನ್ ದ ಗಿವನ್ ಕಾಂಪ್ಲೆಕ್ಸ್ ಕಾಂಪೌಂಡ್ ಗೆ ಕೋಆರ್ಡಿನೇಷನ್ ನಂಬರ್ ಅಂತ ಕರಿತೀವಿ. ಈ ಕೋಆರ್ಡಿನೇಷನ್ ನಂಬರ್ ಏನಕ್ಕೆ ಹೆಲ್ಪ್ ಆಗುತ್ತೆ? ತುಂಬಾ ಹೆಲ್ಪ್ ಆಗುತ್ತೆ ಸರ್. ಹೇಗೆ? It explains the shape of the complex compound. ಹೇಗೆ sir? If coordination number is 2, anybody? What is the shape of complex? ಯಾರಾದ್ರೂ ಹೇಳ್ತೀರಾ? If the coordination number 2, anyone? Last year ಓದಿರ್ತೀರಾ chemical bonding ಅಲ್ಲಿ? Linear. Very good sir. Super. Linear. If coordination number 3, trigonal planar. If coordination number 4, anybody tetrahedral. Super. Tetrahedral. ಇನ್ನೊಂದಿದೆ shape. tetrahedral ಒಂದೇ ಬರಲ್ಲ, ಇನ್ನೊಂದಿದೆ. ಸಂಜನಾ, ವೆರಿ ಗುಡ್. ಇನ್ನೊಂದು ನೇಮ್ ಇದೆ. ಎಸ್, ಸೂಪರ್. ಸ್ವಾತಿ, ವೆರಿ ಗುಡ್. ಸ್ಕ್ವೇರ್ ಪ್ಲೇನಾರ್. ಅದೇ ತರ ಇಫ್ ದ ಕೋಆರ್ಡಿನೇಷನ್ ನಂಬರ್ 5, ಎನಿಬಡಿ? ವೆರಿ ಗುಡ್. ಬೇಗ ಯಾರು ಹೇಳ್ತೀರಾ? ಕೋಆರ್ಡಿನೇಷನ್ ನಂಬರ್ 5, ಟ್ರಿಗೋನಲ್ ಬೈಪಿರಮಿಡಲ್. ಸೂಪರ್. ಟ್ರಿಗೋನಲ್ ಬೈಪಿರಮಿಡಲ್. ಲಾಸ್ಟ್ ಸರ್, ಕೋಆರ್ಡಿನೇಷನ್ ನಂಬರ್ 6, very good. octahedral. Sir, exam ಅಲ್ಲಿ ಕ್ವಶನ್ ಬರುತ್ತೆ ಸರ್. ಏನ್ ಬರುತ್ತೆ ಸರ್? If the coordination number is 2, what type of shape belongs to the complex compound? ಕೇಳಿದ್ರೆ linear. 3, trigonal planar. 4, tetrahedral, or it may be square planar. Sir, tetrahedral ಆದ್ರೆ sp3 hybridization ಆಗುತ್ತೆ, square planar ಆದ್ರೆ dsp2 ಆಗುತ್ತೆ. ಆಮೇಲೆ ನೋಡೋಣ. If coordination number 5 ಇದ್ರೆ trigonal ಬೈಪಿರಮಿಡಲ್. ಇಫ್ ಕೋಆರ್ಡಿನೇಷನ್ ನಂಬರ್ 6 ಇದ್ರೆ ಆಕ್ಟಾಹೆಡ್ರಲ್. ಸೊ ಕೋಆರ್ಡಿನೇಷನ್ ನಂಬರ್ ಇಂದ ನಾವು ಆ ಶೇಪ್ ಆಫ್ ದ ಕಾಂಪ್ಲೆಕ್ಸ್ ಸಾಲ್ಟ್ ನ ಪ್ರಿಡಿಕ್ಟ್ ಮಾಡಬಹುದು ಖಂಡಿತವಾಗಲು. ಹಾಗಾದ್ರೆ ಎಲ್ಲದಕ್ಕೂ ಅಪ್ಲಿಕೇಬಲ್ ಆಗುತ್ತಾ ಸರ್? ಈಗ ಫಾರ್ ಎಕ್ಸಾಂಪಲ್ ಎಲ್ಲಾದ್ರೂ, ಈಗ ಒಂದು ಎಕ್ಸಾಂಪಲ್ ತಗೊಂಡ್ರೆ ಪೆಂಟಾ ಕಾರ್ಬನಿಲ್ ನಿಕಲ್. ವಾಟ್ ಇಸ್ ದ ಕೋಆರ್ಡಿನೇಷನ್ ನಂಬರ್? Here, yes, coordination number is 5. Yes sir, coordination number 5, because 5 ಏನು coordinate linkage formation ಆಗುತ್ತೆ, coordination number 5. But it is applicable for monodentate ಗೆ ಅಪ್ಲೈ ಆಗುತ್ತೆ. ಸೊ bidentate ಮತ್ತೆ tridentate ಆದ್ರೆ ಬೇರೆ ಆಗುತ್ತೆ ಸರ್. ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಕಾಂಪೌಂಡ್ ತಗೊಳ್ಳೋಣ ಸರ್.
PT ಅನ್ಕೊಳ್ಳೋಣ, Cl2 as well as En2 ಅಂತ ತಗೊಳ್ಳೋಣ ಸರ್. ಕಂಟಿನ್ಯೂಷನ್ ಇದೆಯಾ ಸರ್ ಇದೊಂದು ಕಂಪ್ಲೀಟ್ ಮಾಡ್ತೀನಿ. another 5 to 10 minutes? ಓಕೆ ತಗೊಳ್ತೇನೆ ಸರ್, 5 to 10 minutes. ಓಕೆ. Otherwise we have to take one more class on next coming days. ಹೌದಾ? ಅಲ್ಲ, if you have to take, ಏಕೆಂದ್ರೆ ಮಕ್ಕಳಿಗೆ ಜಾಸ್ತಿ ಅರ್ಜೆಂಟ್ ಹೇಳಬಾರ್ದು ಅಂತ ಅಷ್ಟೇ, ಇನ್ನೇನಲ್ಲ. ನಮ್ಗೆ ಇನ್ನೊಂದು ಕ್ಲಾಸ್ ಕೊಡ್ತೀನಿ, ಬೇಕಾದ್ರೆ ಇದನ್ನೇ ಇನ್ನೊಂದು ಕ್ಲಾಸ್ ಕಂಟಿನ್ಯೂ ಆಗುತ್ತೆ ಅಂತಂದ್ರೆ 1 ಅವರ್ಗೆ ನಿಮ್ಗೊಂದು ಡೇಟ್ ಕೊಟ್ಟು ನಾನು ಮಾಡ್ತೀನಿ ಸರ್. ಓಕೆ 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 ಸರ್. ಯಾಕಂದ್ರೆ ಮಕ್ಕಳಿಗೆ ಆತರದ್ದು ಹೇಳ್ಬಾರ್ದು ಅಂತ ಅಷ್ಟೇ, ಬೇರೆ ಇನ್ನೇನಿಲ್ಲ. ಬಟ್ ಕರೆಕ್ಟ್ ಆಗಿದೆ ನಿಮ್ದು. ಐ ಆಮ್ ವೆರಿ ಹ್ಯಾಪಿ. ಇಂಟ್ರಾಕ್ಷನ್ ಆಗಿದ್ದಾರೆ. I have to take another 5 minutes. Okay sir, please. Okay sir. Okay. Thank you. Okay. Yes, okay. So ಇಲ್ಲಿ monodentate ligand 5 ಇದೆ. ಓಕೆ, ಇಲ್ಲೇನಾಗಿದೆ, ಒಂದು bidentate ligand ಇದೆ. ಸೊ bidentate ligand ಇದ್ದಾಗ, ಸೊ ಇದನ್ನ ನಾನು ಏನಂತ ಹೇಳ್ತೀನಿ, 2 ಕೋಆರ್ಡಿನೇಷನ್ ನಂಬರ್ ತಗೊಳ್ತೀನಿ. ಇಲ್ಲಿ 1 ಅಂತ ತಗೊಳಕ್ ಆಗಲ್ಲ. ಯಾಕೆ? ಇಲ್ಲಿ 2 + 2 ಏನಾಯ್ತು, 4 ಅಂತ ತಗೊಳ್ತೀರಾ? ಆಗಲ್ಲ ಸರ್. ಇಲ್ಲಿ 2 ಲಿಗ್ಯಾಂಡ್ ಫಾರ್ಮೇಶನ್ ಆಯ್ತು ಅಂತ ಅಂದ್ರೆ, ಸೊ ಇಲ್ಲೇನಾಗುತ್ತೆ, ಕೋಆರ್ಡಿನೇಷನ್ ನಂಬರ್ ಏನಾಗುತ್ತೆ, 6 ಆಗುತ್ತೆ. ಬಿಕಾಸ್ ಇಥಿಲಿನ್ ಡಯಾಮೈನ್ ಇಸ್ ಎ ಬೈಡೆಂಟೇಟ್ ಲಿಗ್ಯಾಂಡ್. CH2 ಗೊತ್ತಲ್ಲ ಸರ್, ಈಗ ನೀವು ಸ್ಟಡಿ ಮಾಡಿದ್ರಲ್ಲ ಹೇಗೆ, NH2 CH2 and then CH2 NH2 ಇದ್ದಾಗ, ಸೊ ಇಲ್ಲಿ 2 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಡೊನೇಟ್ ಮಾಡುತ್ತೆ. ಸೊ 2 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಡೊನೇಟ್ ಮಾಡ್ತಾ ಇರೋದ್ರಿಂದ ಡೆಂಟಿಸಿಟಿ ಅಂತ ಕರಿತೀವಿ. ಸೊ ಅಲ್ಲಿ 2 ನಂಬರ್ ತಗೋಬೇಕು, ಕೋಆರ್ಡಿನೇಷನ್ ನಂಬರ್. ಅರ್ಥ ಆಯ್ತಾ? ಸೊ ನೀವಿಲ್ಲಿ EN1 ಇತ್ತು ಅಂದಾಗ ಇಲ್ಲಿ ಜಸ್ಟ್ 1 ಅಂತ ತಗೊಳಂಗಿಲ್ಲ, 2 ಕೋಆರ್ಡಿನೇಷನ್ ನಂಬರ್ 2 ಇರುತ್ತೆ. ಬೈಡೆಂಟೇಟ್ ಲಿಗ್ಯಾಂಡ್ ಬಂತು ಅಂದ್ರೆ ಅಥವಾ ಟ್ರೈಡೆಂಟೇಟ್ ಲಿಗ್ಯಾಂಡ್ ಬಂತು ಅಂದ್ರೆ ಎಷ್ಟು ಬರುತ್ತೆ? 6 ಪೇರ್ಸ್ ಆಗುತ್ತೆ. 6 ತಗೊಳ್ತೀರಾ. ಸೊ ಅರ್ಥ ಆಯ್ತಾ? ಮೋನೋಡೆಂಟೆಡ್ ಲಿಗ್ಯಾಂಡ್ ಮಾತ್ರ ಕೋಆರ್ಡಿನೇಷನ್ ನಂಬರ್ 1 ಇದ್ರೆ 1 ಅಂತ ತಗೊಳ್ಳಿ, 2 ಇದ್ರೆ 2 ಅಂತ ತಗೊಳ್ಳಿ, 3 ಇದ್ರೆ 3 ಅಂತ ತಗೊಳ್ಳಿ. ಸೊ ಅದೇ ನೀವು ಬೈಡೆಂಟೆಡ್ ಲಿಗ್ಯಾಂಡ್ ಏನಾದ್ರು ಬಂದಾಗ, ಸೊ ನೀವೇನ್ ಮಾಡಬೇಕು, 1 ಬೈಡೆಂಟೆಡ್ ಲಿಗ್ಯಾಂಡ್ ಇದ್ರೆ 2 ಕೋಆರ್ಡಿನೇಷನ್ ನಂಬರ್ ತಗೋಬೇಕಾಗುತ್ತೆ. ಸೊ ಆನ್ ದ ಬೇಸಿಸ್ ಆಫ್ ವಾಟ್ ಕೋಆರ್ಡಿನೇಷನ್ ನಂಬರ್ ವಿ ಕ್ಯಾನ್ ಪ್ರಿಡಿಕ್ಟ್ ದ ಶೇಪ್ ಆಫ್ ದ ಕಾಂಪ್ಲೆಕ್ಸ್. ಅರ್ಥ ಆಯ್ತಾ? ಸೊ ನಾನು ಇವತ್ತು ಏನು ಡಿಸ್ಕಸ್ ಮಾಡಿದೆ, ಜಸ್ಟ್ ಕಾಂಪ್ಲೆಕ್ಸ್ ಸಾಲ್ಟ್ ಅಂದ್ರೆ ಏನು, ಡಬಲ್ ಸಾಲ್ಟ್ ಅಂತ ಅಂದ್ರೆ ಏನು, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಕಾಂಪ್ಲೆಕ್ಸ್ ಸಾಲ್ಟ್ಸ್ ಅಂಡ್ ದೆನ್ ಡಬಲ್ ಸಾಲ್ಟ್ಸ್. ಅದಾದ ಮೇಲೆ ನೆಕ್ಸ್ಟ್ ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಕಾಂಪ್ಲೆಕ್ಸ್ ಸಾಲ್ಟ್ಸ್. ಅದಾದ ಮೇಲೆ ಕಾಂಪ್ಲೆಕ್ಸ್ ಸಾಲ್ಟ್ಸ್ ಡೆಫಿನೇಷನ್ ನೋಡಿದ್ವಿ. ಕಾಂಪ್ಲೆಕ್ಸ್ ಅಯಾನ್ ಅಂದ್ರೆ ಏನು, ಅದರಲ್ಲಿ ಫರ್ದರ್ ಕ್ಲಾಸಿಫೈ ಮಾಡಿದ್ವಿ. ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್ ಅಂದ್ರೆ ಏನು, ಆನಯಾನಿಕ್ ಕಾಂಪ್ಲೆಕ್ಸ್ ಅಂದ್ರೆ ಏನು, ದೆನ್ ನ್ಯೂಟ್ರಲ್ ಕಾಂಪ್ಲೆಕ್ಸ್ ಅಂದ್ರೆ ಏನು. ನೆಕ್ಸ್ಟ್ ಅದು ಬಿಟ್ರೆ ಲಿಗ್ಯಾಂಡ್ಸ್ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ದ ಚಾರ್ಜ್ ಅಂಡ್ ದೆನ್ ಬೇಸ್ಡ್ ಆನ್ ದ ಲಿಗ್ಯಾಂಡಿಂಗ್ ಸೈಟ್, ಅಂದ್ರೆ ನಂಬರ್ ಆಫ್ ಡೋನರ್ ಆಟಮ್ಸ್ ಮುಖಾಂತರ ಕ್ಲಾಸಿಫೈ ಮಾಡಿದ್ವಿ. ನೆಕ್ಸ್ಟ್ ಇನ್ನೇನ್ ಡಿಸ್ಕಸ್, ಸೊ ನೆಕ್ಸ್ಟ್ ಕ್ಲಾಸ್ ಸೊ IUPAC ನಾಮಿನಿಕ್ಲೇಚರ್ ನ ಡಿಸ್ಕಸ್ ಮಾಡೋಣ, ರಿಲೇಟೆಡ್ ಟು ವಾಟ್ ಕಾಂಪ್ಲೆಕ್ಸ್ ಸಾಲ್ಟ್ಸ್ ಅಲ್ಲಿ. ಓಕೆನಾ? ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಯು. ಸ್ಟೂಡೆಂಟ್ಸ್ ಮತ್ತೇನಾದ್ರೂ ಡೌಟ್ಸ್ ಇದ್ರೆ ಕೇಳಿ, ಇಲ್ಲ ಅಂತಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸರ್ ಇದನ್ನ ಕಂಟಿನ್ಯೂ ಮಾಡ್ತಾರೆ. ಸೊ ಅವಾಗ ಏನೇ ಕ್ವಶನ್ಸ್ ಡೌಟ್ಸ್ ಇದ್ರು ನಾವು ಕೇಳುವಂತ ಒಂದು ಅವಕಾಶ ಇರುತ್ತೆ. ಸೊ ಎನಿವೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಏನಾದ್ರು ಡೌಟ್ಸ್ ಇದ್ರೆ ಕೇಳಿ, ಚಾಟ್ ಬಾಕ್ಸ್ ಹಾಕಿ. ಏನಾದ್ರು ಇದ್ರೆ ಇನ್ಫಾರ್ಮೇಶನ್ ಖಂಡಿತವಾಗ್ಲೂ ಹೇಳ್ತೀನಿ. ಓಕೆ ಥ್ಯಾಂಕ್ ಯು ಸೋ ಮಚ್ ಮಕ್ಕಳ. ಬಿಹಾಫ್ ಆಫ್ KSTA, and myself, I thank you immensely for delivering a very informative and insightful talk on coordination compounds. Thank you sir. Thank you so much sir. Thank you sir. ಇವತ್ತಿನ ಒಂದು ಉಪನ್ಯಾಸ ಕಾರ್ಯಕ್ರಮದಲ್ಲಿ ತಾವು ಕೊಟ್ಟಂತ ಉಪನ್ಯಾಸ ಕಾರ್ಯಕ್ರಮ ಮಕ್ಕಳಿಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಕೂಡ ಹಲವಾರು ಎಕ್ಸಾಂಪಲ್ಗಳ ಮುಖಾಂತರ ಒಂದು ಕೋಆರ್ಡಿನೇಷನ್ ಕಾಂಪೌಂಡ್ ಅಂದ್ರೆ ಯಾವ ರೀತಿ ಅದು ಏನೆಲ್ಲ ಒಂದು ಹೊಂದಿರ್ತದೆ, ಯಾವ ತರ ಅಂತ ಬಾರಿ ಸ್ಫುಟವಾಗಿ ವಿವರಿತವಾಗಿ ಚೆನ್ನಾಗಿ ತಿಳಿಸ್ಕೊಟ್ಟಿದ್ರ ಸರ್. ನಮ್ಗೆ ಕಾಲಾವಕಾಶನೂ ಕೂಡ ಕಡಿಮೆ ಇದ್ದಿದ್ರಿಂದ ತಮ್ಗೆ ಇನ್ನೊಂದು ಉಪನ್ಯಾಸ ಕಾರ್ಯಕ್ರಮಕ್ಕೆ ನಾನು ಒಂದು ಸಮಯ ನಿಗದಿ ಮಾಡಿ ತಮ್ಗೆ ಅನುವು ಮಾಡ್ಕೊಡ್ತೀನಿ ಸರ್. ಎನಿವೆ, ಗ್ರೇಟ್ಫುಲ್ ಟು ಐ ಥ್ಯಾಂಕ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಅದೇ ರೀತಿ ಇಂದಿನ ಉಪನ್ಯಾಸ ಕಾರ್ಯಕ್ರಮಕ್ಕೆ
ಹಾಜರಾಗಿದಂತ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರು, ಉಪನ್ಯಾಸಕರು ಹಾಗೂ ಶಿಕ್ಷಕರಿಂದ ಹಾಗೂ ನನ್ನ ಸಹೋದ್ಯೋಗಿಗಳನ್ನು ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ವಿದ್ಯಾರ್ಥಿಗಳೇ, ತಮಗೆ ಮುಂದಿನ ಉಪನ್ಯಾಸ ಕಾರ್ಯಕ್ರಮವು 27ನೇ ತಾರೀಕಿಂದ 29ರವರೆಗೆ ಇರುತ್ತೆ. ಸೊ 24ನೇ ತಾರೀಕುವರೆಗೆ ಯಾವುದೇ ಉಪನ್ಯಾಸ ಕಾರ್ಯಕ್ರಮಗಳು ಇರೋದಿಲ್ಲ. ಸೊ ಇದನ್ನ ತಾವೆಲ್ಲ ಗಮನದಲ್ಲಿಟ್ಟುಕೊಂಡು 27ನೇ ತಾರೀಕು ಮತ್ತೊಂದು ಉಪನ್ಯಾಸ ಕಾರ್ಯಕ್ರಮಕ್ಕೆ ಹಾಜರಾಗಬೇಕೆಂದು ನಮ್ಮ ವಿಜ್ಞಾನ ತಂತ್ರಜ್ಞಾನ ಅಕಾಡೆಮಿ ವತಿಯಿಂದ ತಿಳಿಸುತ್ತಿದ್ದೇವೆ. ಥ್ಯಾಂಕ್ ಯು ಸರ್.